ಬೌಂಡ್ರಿ ಲೈನ್ ಐಪಿಎಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. 2 ಪಂದ್ಯವನ್ನ ಸೋತಿರುವಂತ ಮುಂಬೈ ಇಂಡಿಯನ್ಸ್ ವಿರುದ್ಧ 2 ಪಂದ್ಯ ಗೆದ್ದಿರೋ ಆರ್ಸಿಬಿ ಜಿದ್ದಿನ ಪಂದ್ಯ ಇವತ್ತು ನಡೀತಾ ಇದೆ. ಈ 2 ಬಲಿಷ್ಠ ತಂಡಗಳಲ್ಲಿ ಇವತ್ತು ಗೆಲ್ಲೋದ್ಯಾರು, ಸೋಲೋದ್ಯಾರು? ಹಿಟ್ಮ್ಯಾನ್ ರೋಹಿತ್ ಶರ್ಮಾ ವರ್ಸಸ್ ಕಿಂಗ್ ವಿರಾಟ್ ಕೊಹ್ಲಿ ಮುಖಾಮುಖಿ ಹೇಗಿರುತ್ತೆ? ಪಾಂಡ್ಯ ಸಹೋದರರ ಸವಾಲ್ನಲ್ಲಿ ಮೋಡಿ ಮಾಡೋದ್ಯಾರು? ಇದೆಲ್ಲವನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತು ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ಅವರು, ಜೊತೆಗೆ ಕ್ರಿಕೆಟ್ ವಿಶ್ಲೇಷಕ ಚಂದ್ರಮೌಳಿ ಕಣವಿ ಅವರು. ಇಬ್ಬರಿಗೂ ಕೂಡ ವೆಲ್ಕಮ್. ಎಸ್, ಮುಂಬೈ ವರ್ಸಸ್ ಆರ್ಸಿಬಿ. ನಾನು ಫಸ್ಟ್ ರಿಯಾಕ್ಷನ್, ಓಪನಿಂಗ್ ರಿಯಾಕ್ಷನ್ ಕ್ವಿಕ್ ಆಗಿ ಕೊಡೋದಾದ್ರೆ ಸರ್, ಆರ್ಸಿಬಿ. ಯಾಕಂತಂದ್ರೆ ನೋಡಿ, ಈ ಮೊಮೆಂಟಮ್ ಸಿಕ್ಕಿದೆ. ಓಕೆ, RR ವಿರುದ್ಧ ಸೋತು ನಾವು ಗೋವಾದಲ್ಲಿ, ಓಕೆ, ಅದು ಒಂದು ಆಫ್ ಮ್ಯಾಚ್ ಅಂತ ಹೇಳ್ಬೋದು. ಬಟ್ ಯಾವಾಗಲೂ ನಮಗೇನು ಹೆದರಿಕೆ ಇತ್ತು ಅಂದ್ರೆ ಟಾಪ್ ಆರ್ಡರ್ ಬ್ಯಾಟರ್ಸ್ ಫೇಲ್ ಆದ್ರೆ ಮಿಡ್ಲ್ ಆರ್ಡರ್, ಲೋವರ್ ಮಿಡ್ಲ್ ಆರ್ಡರ್ ಯಾವ ರೀತಿ ಆಡ್ತಾರೆ ಅಂತ ಹೆದರಿಕೆ ಇತ್ತು. ಅದೇ ಆಯ್ತು. 125/7 ಆದ್ಮೇಲೆ ರಿಕವರ್ ಆಗಲಿ ಅಂದ್ರೆ ಆದ್ರೂ ರಿಕವರ್ ಆಗಿ 200 ಹೊಡೆದ್ರು, ಅದು ಸಾಕಾಗಲಿಲ್ಲ ಅಂತ ಕೊಡಿ. ಬಟ್ ಟಾಪ್ ಆರ್ಡರ್ ಫೇಲ್ ಆಗೋದಿಲ್ಲ ಯಾವಾಗಲೂ. 2 ಮ್ಯಾಚ್ ಆಗಿದ್ದು ಲಾ ಆಫ್ ಎವರೇಜಸ್ ಪ್ರಕಾರ ಫೇಲ್ ಆದ್ರು. ಬಟ್ ನಮ್ಮ ಟಾಪ್ ಆರ್ಡರ್, ಹೌದು, ನಮ್ಮ ಟಾಪ್ ಆರ್ಡರ್ ತರ ಅಂದ್ರೆ ಒಳ್ಳೆ ಸ್ಟಾರ್ಟ್ ಸಿಕ್ಕರೆ, ವೆದರ್ ವಿ ಚೇಸ್ ಆರ್ ಮೊದಲು ಬ್ಯಾಟಿಂಗ್ ಮಾಡಿದ್ರು ಕೂಡ RCB ಇಸ್ ಡೆಫಿನೆಟ್ಲಿ ಫೇವರಿಟ್ಸ್. ವೆಲ್ ಸೆಟ್. ದೊಡ್ಡ ಗಣೇಶ್ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ನೋಡಿ. ಇವತ್ತು ಯಾವುದೇ ಮ್ಯಾಚ್ ಆಗಲಿ ನಾನು ಹಿಂದೆ ಆಗಿರೋದನ್ನ ಮರ್ತಾ ಹೋಗ್ತೀನಿ. ಇವತ್ತು ನಡೆಯೋ ಮ್ಯಾಚ್ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ನಮ್ಮ RCB. ಇವತ್ತು ಏನೋ ರೋಹಿತ್ ವರ್ಸಸ್ ನಮ್ಮದು ವಿರಾಟ್ ಕೊಹ್ಲಿ, ಇವರಿಬ್ಬರದು ಅಂದರೆ ಈಗ ಸೀನಿಯರ್ ಕ್ರಿಕೆಟರ್ಸ್ ವರ್ಲ್ಡ್ ಕಪ್ ತಂದು ಕೊಟ್ಟವ್ರೆ. ಇವರಿಬ್ಬರು ಹೆಂಗೆ ಎಕ್ಸಾಂಪಲ್ ಸೆಟ್ ಮಾಡ್ತಾರೆ, ಡ್ರೆಸ್ಸಿಂಗ್ ರೂಮ್ದು ಆ ವಾತಾವರಣ ಹೆಂಗೆ ಬಿಲ್ಟ್ ಮಾಡ್ತಾನೆ, ಅದನ್ನು ನಾನು ಕ್ರಿಕೆಟರ್ ಆಗಿ ಒಬ್ಬ ಕೋಚ್ ಆಗಿ ಕಾತರವಾಗಿ ಕಾಯ್ತಾ ಇರ್ತೀನಿ. ಬಟ್ ಏನೇ ಆಗಲಿ, ಬಟ್ ಇಂದಿನ ಆವೃತ್ತಿ ನಾವು ಚಾಂಪಿಯನ್ಸ್ ಆಗಿದ್ವು. ಇವಾಗ ನಾವು ಈ ವರ್ಷ ಚಾಂಪಿಯನ್ಸ್ ಆಗಬೇಕು. ಒಳ್ಳೆ ಮೂಮೆಂಟಮ್ ಇತ್ತು. ಇವಾಗ ಗೋವಾಟಲ್ಲಿ ನಾವು ಸೋತಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಒಂದು ಕುದುರೆ ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದರಿಂದ ನಮ್ಮ ಪ್ರಿಪ್ರೇಷನ್ ಹಿಂಗಿದೆ. ಇವಾಗ ರಿಕವರಿಗೂ ಸ್ವಲ್ಪ ಟೈಮ್ ಕಮ್ಮಿ. ಇವತ್ತು ಮ್ಯಾಚ್ ನಡೀತಾ ಇದೆ. ಇವತ್ತು ಮ್ಯಾಚಲ್ಲಿ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು, ಯಾವ ರೀತಿ ತುಂಬಿಸ್ತಾರೆ, ಅದು ಕೂಡ ಇಂಪಾರ್ಟೆಂಟು. ನಮ್ಮ ದೇವದತ್ ಪಡಿಕ್ಕಲ್ ಅವರು ಈ ಒಂದು, ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಪಿತ್ಕಿದ್ದಾರೆ ಅಂತ ಹೇಳ್ತೀವಿ. ಈ ಮ್ಯಾಚಲ್ಲಿ ಸ್ವಲ್ಪ ನೋಡಿ ನೀವು, ಅವರು ಲಾಸ್ಟ್ ಮ್ಯಾಚ್ ವೈಭವ್ ಸೂರ್ಯವಂಶಿ ಯಾವ ಥರ ಆಡಿದ್ರು, ನಮ್ಮ ದೇವದತ್ ಯಾವ ರೀತಿ ಆಡಿದ್ರು, ಅದರಲ್ಲಿ ತುಂಬ ಡಿಫ್ರೆನ್ಸಸ್ ಇದೆ. ನೋಡಿ, ನಾನು ಹೇಳಿದ ದೇವದತ್ ಪಡಿಕ್ಕಲ್ ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ಸ್ಟ್ರೆಂತ್ ಗಾಡಿ ವೈಭವ್ ಅವ್ರನ್ನ ನೋಡಿ ಸ್ವಲ್ಪ ಫಾಲೋ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ಪಂದ್ಯ, ಇವತ್ತು ಒಂದು ಕ್ರಿಕೆಟರ್ ಆಗಿ ಕ್ರಿಕೆಟ್ ನೋಡೋಕ್ಕೆ ಬಯಸ್ತೀನಿ. ಓಕೆ, ತುಂಬ ಮಾತನಾಡಬೇಕು ಇಬ್ಬರ ಜೊತೆಯೂ ಕೂಡ. ಅದಕ್ಕೂ ಮುಂಚೆ RCB ಹಾಗೆ ಮುಂಬೈ ಇಂಡಿಯನ್ಸ್ ಇಬ್ಬರಲ್ಲಿ ಯಾರ ತಾಕತ್ತೇನು? ಈ ಹಿಂದಿನ ಹಣಾಹಣಿ ನಡೆದಿತ್ತಲ್ಲ, ಅದು ಯಾವ ರೀತಿಯಾಗಿದೆ? ಗೆಲ್ಲೋ ಫೇವ್ರೆಟ್ ತಂಡ ಯಾವುದು? ಪಂದ್ಯದ ಇಂಟ್ರೆಸ್ಟಿಂಗ್ ಸಂಗತಿಗಳಿದಾವೆ ಸರ್. ಅವಾಗಲೇ ಮಾತನಾಡ್ತಾ ಇದ್ರೆ ದೊಡ್ಡ ಗಣೇಶ್ ಅವರೇ, RR ಎದುರು 1 ಸೋತಿರೋದು, ಅದಕ್ಕೂ ಹಿಂದಿನ 2 ಮ್ಯಾಚನ್ನ ಗೆದ್ದಿದ್ದೀವಿ. ಒಂದು ಹೈಲೈಟ್ ಅಂತ ಹೇಳಿದ್ರೆ, 90 ರನ್ ಆಗ್ತಾ ಇರಬೇಕಾದ್ರೆ 6 ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ ಆ ನಂತರದಲ್ಲಿ ಬಂದ ಬ್ಯಾಟ್ಸ್ಮನ್ ಅವರು 201 ರನ್ ಅನ್ನ ಕಲೆ ಹಾಕೋದಿದೆಯಲ್ಲ, ಅದು ಆಕ್ಚುಲಿ ನಮ್ಮ ಬ್ಯಾಟಿಂಗ್ ಡೆಪ್ತ್ ಎಷ್ಟು ಫ್ಯಾಂಟಾಸ್ಟಿಕ್ ಇದೆ ಅಂತ ಹೇಳುತ್ತೆ. ವಾಟ್ ಯು ಸೇ? ನಮ್ಮದು ಬ್ಯಾಟಿಂಗ್ ತುಂಬ ಅದ್ಭುತವಾಗಿದೆ. ಯಾಕಂದರೆ ಇವಾಗ ನೀವು ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಸೆಟ್ ಮಾಡಿದ್ರೆ, ಅದೇ ರೀತಿ ದೇವದತ್ ಪಡಿಕ್ಕಲ್ ಆಡ್ತಾ ಇದ್ದಾರೆ, ರಜತ್ ಪಾಟಿದಾರ್ ಅವರು ನಾಯಕತ್ವದ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ. ಅಂದರೆ ಇನ್ನೊಂದು ಏನಂದರೆ, ಹಿಂದಿನ ಪಂದ್ಯದಲ್ಲಿ ನೋಡಿದ್ರು ವೆಂಕಟೇಶ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂದು ಸ್ವಲ್ಪ ಮಿಡ್ಲ್, ಇವಾಗ ನಾವು ಹಿಂದೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವು ನಾವು ಕಣಿಯವರು, ನಮ್ಮದು ಮಿಡ್ಲ್ ಆರ್ಡರ್ ಇವಾಗ ಎಕ್ಸ್ಪೋಸ್ ಆಗುತ್ತಾ, ಅದನ್ನು ಏನು ಅದೇ ವೆಂಕಟೇಶ್ ಅಯ್ಯರ್ ಬಂದೆ ಅದನ್ನು ಮಿಡ್ಲ್ ಆರ್ಡರ್ಸ್ ಯಾವ ರೀತಿ ಆಡಬೇಕು, ಲೆಫ್ಟ್ ರೈಟ್ ಕಾಂಬಿನೇಷನ್ ಯಾವ ರೀತಿ ಲಾಸ್ಟ್ ಬಾಲ್ಗೆ ತೊಗೊಂಡೋಗ್ಬೇಕು, ಅದೊಂದನ್ನು ತೊಗೊಂಡೋಗಿದ್ದಾರೆ ವೆಂಕಟೇಶ್ ಅಯ್ಯರ್. ಅದು ಇವಾಗ ನಮ್ಮ ಕಣ್ವಿ ಸರ್ ಹೇಳ್ದಂಗೆ ಅದೊಂದು ಸ್ವಲ್ಪ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಕ್ರಿಕೆಟಲ್ಲಿ ಏನಾಗಿದೆ, ಇವತ್ತು ನೀವು ಚಾಂಪಿಯನ್ಸ್ ಸೈಡ್ ಆಡಬೇಕಂದ್ರೆ ನೀವು 120 ಬಾಲು ಯಾವ ರೀತಿ ಬೌಲ್ ಮಾಡಬೇಕು, ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚೈತ್ರ ಅವರೇ. ಓಕೆ, ಇವಾಗ ಆಲ್ರೆಡಿ 8 ತಿಂದಿರೋದ್ರಿಂದ RCB ಈ ಮ್ಯಾಚ್ನ ಎಕ್ಸ್ಪೆಕ್ಟೇಷನ್ ಹೇಳೋದಾದ್ರೆ ಸರ್ ನೀವು ನೋಡಿ, ಈಗ ಮುಂಬೈ ಇಂಡಿಯನ್ಸ್ ಅಂತ ಟೀಮ್ ಅಲ್ಲ. 2013, 2015, 2017, 2019, 2020 ಕನ್ಸಿಕ್ಯೂಟಿವ್ ಗೆದ್ದದ್ದು 2ನೇ ಟೀಮ್ ಅದು. ಅಂದ್ರೆ ಮುಂಚೆ CSK 10 and 11 ಗೆದ್ದರು, 19-20 ಗೆದ್ದಿದ್ರು. ಆದರೆ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್. ಮೋಬಾಟ್ ಇದಾರಲ್ಲ ನಮ್ಮ ಕ್ರಿಕೆಟ್ ಡೈರೆಕ್ಟರ್ RCB, ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ವಿ ಆರ್ ನಾಟ್ ಡಿಫೆಂಡಿಂಗ್, ವಿ ಆರ್ ಚೇಸಿಂಗ್. ಇನ್ನು ನಾವು ಅದು ಹೋದ ವರ್ಷದ ಆಗೋಯ್ತು, ಈಗ ಮತ್ತೆ ನಾವು ಚೇಸ್ ಮಾಡ್ತಾ ಇದೀವಿ ಇದಕ್ಕಂತ ಹೇಳ್ತಾರೆ. ಸೊ ನಮ್ಮ ಈಗ 5 times ವಿನ್ನರ್ ಅಗೇನ್ಸ್ಟ್ ಲೇಟೆಸ್ಟ್ ವಿನ್ನರ್, ಆ ಥರ ಹಣಾಣಿ ಇರುವಾಗ, ನಮ್ಮದು ಮೊಮೆಂಟಮ್ ಇರುವಾಗ ಡೆಫಿನೆಟ್ಲಿ RCBಗೆ ಒಂದು ಮೇಲುಗೈ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. 3 ಮ್ಯಾಚ್ ಆಡಿದ್ರೆ ಮುಂಬೈ ಇಂಡಿಯನ್ಸು ಕೋಲ್ಕತ್ತಾ ಮೇಲೆ. ಅಂದರೆ 2013 ಅವರು ಫಸ್ಟ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ IPL ಗೆದ್ದೇ ಇರಲಿಲ್ಲ. ಫಸ್ಟ್ ಟೈಮ್ ಆಫ್ಟರ್ 2013, ಇಷ್ಟು ವರ್ಷ ಆದಮೇಲೆ 13 ವರ್ಷ ಆದಮೇಲೆ ಗೆದ್ದರು. ಇದೇನಪ್ಪ ಅಂದರೆ, ಮುಂಬೈ ಆಲ್ವೇಸ್ ಚೈತ್ರ ಸ್ಲೋ ಸ್ಟಾರ್ಟರ್ಸ್. ಅವ್ರು ನಿಧಾನ ಶುರು ಮಾಡ್ತಾರೆ, ಆಮೇಲೆ ಮೊಮೆಂಟಮ್ ಕಂಡುಕೋತಾರೆ. 2 ವರ್ಷದ ಹಿಂದೆ ಯಾವ ಹಾರ್ದಿಕ್ ಪಾಂಡ್ಯ ಫಸ್ಟ್ ಟೈಮ್ ನಾಯಕರಾಗಿ ಬಂದರು, ಗುಜರಾತ್ ಟೈಟನ್ಸ್ ಬಿಟ್ಟು ಬಂದ್ರಲ್ಲ 2 ವರ್ಷ ಆದಮೇಲೆ, ಆವಾಗ ಲಾಸ್ಟ್ ಕೊನೆಯಲ್ಲಿದ್ದರು.
ಕಳೆದ ವರ್ಷ ಕೂಡ ಭಾಳ ಸ್ಟ್ರಗಲ್ ಮಾಡಿ ಅವರು ಪ್ಲೇ ಆಫ್ ಬಂದರು, ಸೋತರು, RRಗೆ ಸೋತರು ಅವರು. ಆದರೆ ಇದು ಇದೆಯಲ್ಲ ಹಣಾಹಣಿ, ರೊಕೋ ಹಣಾಹಣಿ, ಒಟ್ಟಿಗೆ ಆಡಿದಂಥವ್ರು, exactly. ರೋಕೋ ಹಣಾಹಣಿ ಒಟ್ಟಿಗೆ ಆಡಿದವ್ರು ಈಗ ಎದುರು ಬದ್ರು ಆಡ್ಬೇಕಾಯ್ತೆ. ಹೌದು. ಪಾಂಡ್ಯ ಬ್ರದರ್ಸ್ ಇಬ್ರು ಭಾಳ ಕ್ಲೋಸ್ ಅವರು, ಮನೇಲಿ ಅಂದ್ರೆ ಇಬ್ರು ಕೂಡ ಮದುವೆಯಾಗಿ ಮಕ್ಳಿದ್ರು ಕೂಡ ಒಂದೇ ಮನೇಲಿ ಇರ್ತಾರೆ ಅವರು. ಒಂದು ಸೀಕ್ರೆಟ್ ಇದೆ ಪಾಂಡ್ಯ ಬ್ರದರ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ರೀಸೆಂಟ್ ಆಗಿ ಕೆಲವರು ಹಾರ್ದಿಕ್ ಪಾಂಡ್ಯ ಅವರ ಸ್ಟೇಟಸ್ ಅನ್ನ ಸ್ಕ್ರೀನ್ ಶಾಟ್ ಹೊಡೆದು ಏನಿದು ಅಂತ ಹಾಕಿದ್ರು. ಅಂದ್ರೆ 1 ವರ್ಷದ ಹಿಂದೆ ಕೃಣಾಲ್ ಪಾಂಡ್ಯ ಬಗ್ಗೆ ಸ್ಟೇಟಸ್ ಹಾಕಿದ್ದು, ಅದ್ರ ಮೇಲೆ ಸ್ಟೇಟಸ್ ಹಾಕಿಲ್ಲ ಅಣ್ಣ ತಮ್ಮ ಚೆನ್ನಾಗಿದ್ದಾರಾ ಅಂತ ಕಾಳಜಿ ಫ್ಯಾನ್ಸ್. ಅಲ್ಲ ಅಂದ್ರೆ ಇಷ್ಟು ಕ್ಲೋಸ್ ಇದಾರೆ, ಆನ್ ದ ಫೀಲ್ಡ್ ಕಾದಾಡ್ತಾರೆ. ಅವರಿಬ್ರು ಫೈಟರ್ಸ್, ಇಬ್ರು ಅವರು ಕೈ ಹಿಡಿದ್ರು ಜಗಳ ಆಡಿದ್ರು ಆಡಿದ್ರೆ ಆ ತರ ಹೇಳಕ್ಕಾಗಲ್ಲ. ಇದುವರೆಗೂ ಕೂಡ ಸರ್ ನಾವು ನಂಬರ್ಸ್ ಗಳನ್ನ ನೋಡಿದ್ರೆ 34 ಸಲ RCB ಮತ್ತೆ MI ಹಣಾಹಣಿ ನಡೆದಿದೆ. 19 ಸಲ MI ಗೆದ್ರೆ, 15 ಸಲ ನಾವು ಗೆದ್ದಿದ್ದೀವಿ. ಬಟ್ ಹೈಯೆಸ್ಟ್ ಸ್ಕೋರ್ ಅಂತ ನೋಡಿದ್ರೆ 235 RCB ಹೆಸರಲ್ಲಿದೆ. ವಾಟ್ ಯು ಸೇ ಸರ್? ಈಗ RCB ನೀವು ನೋಡ್ತಾ ಇರೋದು, ಅದು ಆಡೋದು ನಮ್ಮ ಗ್ರೌಂಡಲ್ಲಿ, ನಮ್ಮ ಗ್ರೌಂಡಲ್ಲಿ ಆಡಿದಾಗ ಅವ್ರದ್ದು ಸ್ಟ್ರೆಂತ್ ವೀಕ್ನೆಸ್ ಗೊತ್ತು, ಗ್ರೌಂಡ್ದು ಯಾವ ರೀತಿ ಇರುತ್ತೆ ಅಂತ ಗೊತ್ತು. ಅವರು ಇವಾಗ 230 ಇಲ್ಲ 240, ನೀವು ಮುಂದಕ್ಕೆ 280 ಹೊಡೆದ್ರು ಆಶ್ಚರ್ಯ ಇಲ್ಲ, 300 ಹೊಡೆದ್ರು ಆಶ್ಚರ್ಯ ಇಲ್ಲ ನಮ್ಮ ಗ್ರೌಂಡಲ್ಲಿ. ಅಂದರೆ ಇವಾಗ ವಾಂಕಡೆಯಲ್ಲಿ ಆಡ್ತಾ ಇರೋದ್ರಿಂದ ಹ್ಯೂಮಿಡಿಟಿ ಇರುತ್ತೆ, ಗ್ರೌಂಡು ಅಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಇವಾಗ ಆಪೋಸಿಟ್ ಟೀಮು ಇದಾಗಿರುತ್ತೆ. ನಾವು ಹಿಂದಿಂದೆಲ್ಲ ನೋಡಿದ್ರೆ ಇವಾಗ ನೋಡಿದ್ರೆ ಭಾಳಷ್ಟು ಎಡ್ಗಳು ಚೇಂಜ್ ಆಗಿರುತ್ತೆ. ನಾವು ಟೀಮ್ಗಳಲ್ಲಿ ನೀವು ನೋಡ್ತಾ ಇರೋದು ಫಾಸ್ಟ್ ಬೌಲರ್ಸ್ ಇರ್ಬೋದು, ನಮ್ಮ ಕಡೆ ಫಾಸ್ಟ್ ಬೌಲರ್ಸ್ ಇರೋದು, ಬ್ಯಾಟರ್ಸು ಎಲ್ಲ ಚೇಂಜ್ ಮಾಡ್ತಾ ಇರುತ್ತೆ. ಈಗ 22 ಚಿಡುಕು ಕ್ರಿಕೆಟಲ್ಲಿ ಏನೋ ಸ್ಟ್ರಾಟಜಿಗಳು, ಪ್ಲಾನಿಂಗ್ಸ್ ಎಲ್ಲ ತುಂಬ ನಡೀತಾ ಇರುತ್ತೆ. ಇವಾಗ ಅಂದರೆ ನಿಮಗೆ ವಿಡಿಯೋ ಅನಲಿಸ್ಟ್ಗಳು ಇರ್ತಾರೆ, ಅವ್ರುಗಳು ನಿಮಗೆ ಮ್ಯಾಚ್ ಬೈ ಮ್ಯಾಚು ಅವ್ರಿಗೆ ನಿಮಗೆ ಟೀಮ್ ಕೊಡ್ತಾರೆ. ಈ ಟೀಮ್ ಕಾಂಬಿನೇಷನ್ ಇರುತ್ತೆ, ಒಂದು 10 ಟೀಮ್ ಕಾಂಬಿನೇಷನ್ಗಳನ್ನ ಇವಾಗಲೇ ಟ್ರೈ ಮಾಡಿರ್ತಾರೆ. ಇವತ್ತಿನ ಪಂದ್ಯದಲ್ಲಿ ಟಾಸ್ ಹಾಕುವಾಗ ನಾವು ಹಿಂದೆ ಕೂಡ ಹೇಳಿದ್ವಿ, ಗುವಾಹಟಿಲಿ ಕನ್ವಿನ್ಸ್ ಅವ್ರಿಗೆ ಮಳೆ ಬಂದರೆ ಏನು ಬೇಕಾರಾಗ್ಬೋದು, ಸ್ಟ್ರಾಟಜಿಗಳು ಚೇಂಜ್ ಮಾಡ್ಬೋದು, 11 ಚೇಂಜ್ ಮಾಡ್ಬೋದು, ಈ ಥರ ಇಂಪ್ಯಾಕ್ಟ್ ಪ್ಲೇಯರ್ಗಳಿದೆ. ಅದೇ ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿ ಇದು ರೆಡಿ ಆಗಿದ್ದಾರೆ ಅದು ಕೂಡ ನಾವು ಕಾದು ನೋಡಬೇಕಾಗಿದೆ ಚೈತ್ರ ಅವರೇ. ರೈಟ್. ಇನ್ನು RCB ಅಲ್ಲಿ ನಾವು ಪ್ರೀವಿಯಸ್ ಮ್ಯಾಚ್ ನಲ್ಲೂ ನೋಡಿದಾಗ ಒಂದನ್ಸುತ್ತೆ, ಹೌದು ಟಾಪ್ ಆರ್ಡರ್ ಕೊಲಾಪ್ಸ್ ಆದ್ರೂ ಕೂಡ 6th 7th ನಂತರ ಬರೋರು ಕೂಡ ಆಡ್ತಾರೆ ಅನ್ನೋದನ್ನ RR ಮೇಲೆ ತೋರಿಸ್ಕೊಟ್ರು. ಬಟ್ ಅದು ಸಾಕಾಗತ್ತಾ ಮುಂದಿನ ಮ್ಯಾಚ್ಗಳಿಗೆ? ಏನು ಚೇಂಜಸ್ಗಳು ಬಯಸ್ತೀರಿ ಸರ್? ಅಂದ್ರೆ ಚೇಂಜಸ್ ಏನು ಬಯಸಲ್ಲ. ಅಂದ್ರೆ ಟೀಮಲ್ಲಿ ನೀವು ಕೇಳ್ತಾ ಇದ್ರೆ ಸಾಲ್ಟ್ ಅವರು ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಆಡಿರಲಿಲ್ಲ, ಬರೀ ಶ್ರೀಲಂಕಾದಲ್ಲಿ ಆಡಿದ್ರಲ್ಲ ಅವರೆಲ್ಲ, ಇಂಗ್ಲೆಂಡ್ ಟೀಮು. ಅಲ್ಲಿ ಮಾತ್ರ ಶ್ರೀಲಂಕಾ ಮೇಲೆ ಒಂದು ಹಾಫ್ ಸೆಂಚುರಿ ಸ್ಟ್ರಗಲ್ ಮಾಡಿ ಹಾಫ್ ಸೆಂಚುರಿ, ಅದು ಬಿಟ್ಟರೆ ಸ್ಕೋರ್ ಮಾಡಿಲ್ಲ. ಇಲ್ಲಿ ಕೂಡ ಒಂದು ಮ್ಯಾಚಲ್ಲಿ ಮಾತ್ರ ಯೂಸ್ಫುಲ್ ಕಾಂಟ್ರಿಬ್ಯೂಷನ್. ಮೊನ್ನೆ ಜೋಫ್ರಾ ಆರ್ಚರ್ ಅವರು, ಅಂದರೆ ಜೋಫ್ರಾ ಆರ್ಚರ್ ಮತ್ತು ಫಿಲ್ ಸಾಲ್ಟ್ ಇಬ್ಬರು ಒಂದೇ ಟೀಮ್ಗೆ ಸಸೆಕ್ಸ್ಗೆ ಅಲ್ಲಿ ಫಸ್ಟ್ ಕ್ಲಾಸ್ ಡೆಬ್ಯೂ ಮಾಡಿದ್ರು, ಅದು ಪಾಕಿಸ್ತಾನ ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ. ಸೊ ಅವ್ರಿಗೆ ಗೊತ್ತು, ಅವ್ರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಫಸ್ಟ್ ಬಾಲೇ ಬೌನ್ಸರ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅವ್ರನ್ನ ಔಟ್ ಮಾಡಿದ್ರು. ದೊಡ್ಡ ವಿಕೆಟ್ ಅದು. ಅಂದರೆ ಮೊಮೆಂಟಮ್ ಹೆಂಗೆ ಸಿಕ್ತು RRಗೆ ಅಂತ. ಆವಾಗ ನಾವು ಪವರ್ ಪ್ಲೇಲಿ ಯಾವಾಗ 3 ವಿಕೆಟ್ ಕಳ್ಕೊಂಡು ಅದೇ ನಮಗೆ ಮುಳುವಾಯ್ತು ಅಂತ ಹೇಳ್ಬೋದು. ಬಟ್ ಹೌದು. ಆಮೇಲೆ ಇನ್ನೊಂದು ಅಂದರೆ ಗೌಹಾತಿದು ಬ್ಲ್ಯಾಕ್ ಸಾಯಿಲ್, ಅಲ್ಲೇ ನಾವು ಸಿಕ್ಕಾಕೊಂಡ್ವಿ. ಬ್ಲ್ಯಾಕ್ ಸಾಯಿಲ್ ಪಿಚ್, ಬ್ಲ್ಯಾಕ್ ಸಾಯಿಲ್ ಇರುತ್ತೆ. ಆಮೇಲೆ ಆದರೆ ಮುಂಬೈಲಿ ಆಡುವಾಗ ವಾಂಖೇಡೆ ಸ್ಟೇಡಿಯಂ ಅಂದರೆ ಅಲ್ಲಿ ಅದು ರೆಡ್ ಸಾಯಿಲ್ ಪಿಚ್ ಇರುತ್ತೆ, ಬೌನ್ಸ್ ಜಾಸ್ತಿ ಇರುತ್ತೆ. ಅದು ಎರಡೂ ಅಷ್ಟೇ. ಅಂದರೆ ನಮ್ಮದು ಚಿಕ್ಕದು ಕಾಣಿಸುತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ಆದರೂ ಅದು ಅಷ್ಟೇ 60ರಿಂದ 65 ಸೈಡ್ಸ್ಗೆ. ಸೈಡ್ಸ್ ಇಂಪಾರ್ಟೆಂಟು. ಯಾವಾಗಲೂ T20ಯಲ್ಲಿ ನೇರ ಮುಂದೆ ಹಾಕಿದ್ರೆ ಎಲ್ಲರೂ ಹೊಡಿತಾರೆ, ಸೈಡ್ಸ್ ಪುಲ್ಲು ಕಟ್ಟು ಯಾರು ಹೊಡಿತಾರಲ್ಲ ಅದು ಭಾಳ ಇಂಪಾರ್ಟೆಂಟು. ಅಂದರೆ ಬರೀ ಸಿಕ್ಸರ್ಗಳು, ಬೌಂಡ್ರಿ ಯಾರು ಹೊಡಿತಾ ಇಲ್ಲ, ಏನು ಮಾಡೋದು ಸ್ಪೆಕ್ಟೇಟರ್ಸ್ಗೆ, ಬೌಂಡ್ರಿಗೆಲ್ಲ. ಹೀಗಿರುವಾಗ ಸೈಡ್ಸ್ ಕಡಿಮೆನೇ ಇದೆ. ಹೀಗಾಗಿ ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ, ಒಳ್ಳೆ ಬೌನ್ಸ್ ಇರುತ್ತೆ. ಹೀಗಾಗಿ ನಮ್ಮ ಬ್ಯಾಟರ್ಸ್ಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ನೋಡಿ ಸರ್, ಇವಾಗ ಬ್ಯಾಟಿಂಗ್ ಫಾರ್ಮ್ ಅಂತ ನೋಡ್ತಾ ಬಂದ್ರೆ ನಾವು ಫಿಲ್ ಸಾಲ್ಟ್, ಬೆಥೆಲ್ ಅಂತ ಹೇಳಿದ್ರೆ ಬೆಥೆಲ್ ಅನ್ನ ಚೂಸ್ ಮಾಡ್ತೀವಿ. ಅದೇ ಫಿಲ್ ಸಾಲ್ಟ್ ಅವರ ಫೀಲ್ಡಿಂಗ್ ಅನ್ನ ನಾವು ನೋಡ್ತಾ ಇದ್ರೆ ಯಾಕೆ ಬಿಡೋಣ, ತುಂಬಾ ಡೇಂಜರ್ ಅಂತ ಅನ್ಸುತ್ತೆ ಅವ್ರನ್ನ ಕೂರ್ಸೋದು, ಅಲ್ವಾ ಸರ್? ಖಂಡಿತ. ಇವಾಗ ಏನಂದರೆ ಇವಾಗ 2020 ಚೈತ್ರ ಅವರ ಫೀಲ್ಡಿಂಗ್ದು ಬರೋದೇ ಇಲ್ಲ. ಇಲ್ಲಿ ಬರೋದು ಇವಾಗ ಬ್ಯಾಟಿಂಗ್ಗೆ ಅವರು ಹೊಡಿತಾರೆ. ಫಸ್ಟು ಪವರ್ ಪ್ಲೇಯಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪವರ್ ಪ್ಲೇಯಲ್ಲಿ ನೀವು ನೋಡ್ತೀರ, ಪವರ್ ಪ್ಲೇಯಲ್ಲಿ ಅವ್ರು ತುಂಬ ಅದ್ಭುತವಾಗಿ ಆಡಿದ್ದಾರೆ ದೇವದತ್ ಪಡಿಕಲಲ್ಲಿ. ಇವತ್ತೇನಂದರೆ ನಾವು ಮುಂಬೈಲಿ ಇವತ್ತು ಆಡ್ತಿರೋದ್ರಿಂದ ಇವತ್ತಿನ ಪಂದ್ಯ 6 hours ತುಂಬ ಕ್ರೂಷಲ್ ಆಗುತ್ತೆ. ತುಂಬ ಏನಂದರೆ ಈ ಪವರ್ ಪ್ಲೇ, ನೀವು ಲಾಸ್ಟ್ ಮ್ಯಾಚ್ ನಾವು ನೋಡಿರ್ಬೋದು, RR ಮೇಲೆ ನಾವು ಎಷ್ಟು ನಾವು 60 ರನ್ ಗಳಿಸಿದ್ವು, ಅವರು ನಮ್ಮ 95 ರನ್ ಗಳಿಸಿದ್ರು. ಈ 6 hours ನಾವು ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚೈತ್ರ ಅವರೇ. ಓಕೆ, ಪವರ್ ಪ್ಲೇ ಅಲ್ಲ, ಪವರ್ ಪ್ಲೇ. ನಿನ್ನೆ ಮ್ಯಾಚ್ ಆಡಿತಲ್ಲ SRH ವರ್ಸಸ್ ಇದು ಫಸ್ಟ್ ಟೈಮ್ ಮ್ಯಾಚಲ್ಲಿ 6 ಓವರಲ್ಲಿ 105 ರನ್ನು SRH ಹೊಡೆದ್ರೆ, ಇವರು ವಾಪಸ್ 6 ಓವರಲ್ಲಿ 93 ರನ್ ಹೊಡೆದ್ರು ಪಂಜಾಬ್. ಅಂದರೆ ಈಗ ಬೌಲರ್ಗಳಿಗೆ ಬೆಲೆನೇ ಇಲ್ಲ ಪವರ್ ಪ್ಲೇಯಲ್ಲಿ. ಪವರ್ ಪ್ಲೇ ಅಲ್ಲ, ಅದು ವೆರಿ ಪವರ್ಫುಲ್ ಪ್ಲೇ ಆಗಿಬಿಡುತ್ತೆ ಅದು. ಅಲ್ಲೇ ದ ಗೇಮ್ ಇಸ್ ಒನ್ ಆರ್ ಲಾಸ್ಟ್ ಇನ್ ಪವರ್ ಪ್ಲೇ. ಪವರ್ ಪ್ಲೇ ನೋಡಿ, ನಾವು RR ಮೇಲೆ 61 ರನ್ ಹೊಡೆದ್ವಿ, ಅವರು 97 ರನ್ ಹೊಡೆದ್ರು. ಅದು 36 ರನ್ ಡಿಫರೆನ್ಸ್ ಇದೆ. ಎಲ್ಲರಿಗೂ ಅಂತಂದ್ರೆ ಲಕ್ಕಿ ನಾವು 2-3 ವಿಕೆಟ್ ಮಧ್ಯದಲ್ಲಿ ಸಿಕ್ತು. ಇಲ್ಲ ಅಂದ್ರೆ ಅವರು ಇನ್ನೂ
ವೈಭವ್ ಸೂರ್ಯವಂಶಿ ಓಕೆ ನಮ್ಮ RCB ಮೇಲೆ ನಾವು ಇದು ಮಾಡಬಾರ್ದು, ಆದರೆ ವೈಭವ್ ಸೂರ್ಯವಂಶಿ India ಇದ್ದಿದ್ರೆ got talent ಇನ್ನೂ ಬೇಗ ಮುಗಿಸ್ತಾ ಇದ್ದ ಅಂತ ಅನ್ಸುತ್ತೆ ಸೂರ್ಯವಂಶಿ ಆಡಿದ್ರೆ ಅಂತ ಹೇಳ್ಬೋದು. ಅದು ಸೂರ್ಯವಂಶಿ ಅಲ್ಲ, ಸೂರ್ಯವಂಶಿ ಅಂತ ಕರಿಬೋದು ಅವ್ರಿಗೆ. ಯಾಕಂದರೆ ಇದು ಎಲ್ಲ ಟೀಮ್ ಮೇಲೂ ಅಪ್ಪಳಿಸುತ್ತೆ, ಇದು ನಮ್ಮ ಮೇಲೆ ಅಷ್ಟೇ ಅಲ್ಲ, ಅದನ್ನ ನಾವು ತಪ್ಪಿಸ್ಕೊಂಡ್ವಿ, ಆಯ್ತೀಗ ನಮ್ಮ ಟರ್ನ್ ಆಯ್ತೀಗ ಅಂತ ಹೇಳ್ಬೋದು. ಮಾರ್ಜಿನ್ ಸೆಟ್ ಮಾಡಿದ್ವಿ ನಾವು 201 CSK ಆಗಿದ್ರೆ ಅದು ನೋಡಿದ್ವಲ್ಲ ಅದು ಕೂಡ ನೀವು ಹೇಳಿದ್ರೆ 125/7 ನಿಂದ 201 ಮುಟ್ಟಿದ್ದು ಯಾಕೆ? ರಜತ್ ಪಟೇಲ್ ಆಡೋದಕ್ಕೆ, ಆಮೇಲೆ ಕೊನೆಯಲ್ಲಿ ಇಂಪ್ಯಾಕ್ಟ್ ಸಬ್ ಆಗಿ ಬಂದಂಥವ್ರು ವೆಂಕಟೇಶ್ ಅವರು. ಆದರೆ ಅಲ್ಲಿ ನಾವು ಸುರೇಶ್ ಶರ್ಮಾ ಕಳ್ಕೊಂಡ್ವಿ, ಒಬ್ಬ ಬೌಲರ್ಗೆ ಕಮ್ಮಿ ಆಯಿತು, ಅದು ನಮಗೆ ಅಲ್ಲಿ ಉಪಯೋಗ ಬೀಳಿಲ್ಲ, ಅದೇ ನಮ್ಮ ಮುಳುವಾಯ್ತು ಅಂತ ಹೇಳ್ಬೋದು. ಹೈಲೈಟ್ಸ್ ಅನ್ನ ಹೇಳ್ತಾ ಇದ್ರು ಕಣವಿ ಸರ್, ಗಣೇಶ್ ಸರ್. ಹಾಗಿದ್ರೆ RCB ಬ್ಯಾಟಿಂಗ್ ಪವರ್ ಮತ್ತೆ ಬೌಲಿಂಗ್ ಪವರ್ ಹೇಗಿದೆ? ಮುಂಬೈ ಬ್ಯಾಟಿಂಗ್ ಶಕ್ತಿ ಎಂತದ್ದು? ಜೇಕಬ್ ಡಫಿ ಅವನ್ನ ಹೊರಗಡೆ ಇಟ್ಟು ಹೌದಾ ಮ್ಯಾಚ್ ಆಡಿಸೋದು, ಪ್ರಿವಿಯಸ್ ಒಂದು ಮ್ಯಾಚ್ ಅನ್ನ ನೋಡಿದೀವಿ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. RCB ಅಲ್ಲಿ ಗೊಂದಲ ಬಹಳ ಇದೆ ಅಲ್ವಾ ಅಂತ. ನೋಡಿ, ಜೇಕಬ್ ಡಫಿ ಯಾಕೆ ತೆಗೆದುಕೊಂಡ್ರು? ಬೇಸ್ ಪ್ರೈಸ್ ಚೀಪಾಗಿ ಸಿಕ್ಕರು 2 crores. ಅದು ವರ್ಲ್ಡ್ ಕಪ್ಗಿಂತ ಮುಂಚೆ ತೆಗೆದುಕೊಂಡದ್ದು ಅವ್ರನ್ನ. ವರ್ಲ್ಡ್ ಕಪ್ ಆದ್ಮೇಲೆ ಯಾರು ತಗೊಳ್ತಾ ಇರಲ್ಲ ಅವ್ರನ್ನ, ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಅವ್ರ ಎಕನಾಮಿ ರೇಟ್ 11 ಇತ್ತು. ಸೊ ಓಕೆ, ಅದು ಬೋನಸ್ ಸಿಕ್ತು ನಮಗೆ, ಹೆಸಲ್ವುಡ್ಗೋಸ್ಕರನೇ ತೊಗೊಂಡಿದ್ದು ಅವ್ರನ್ನ. ಓಕೆ, 2 ಮ್ಯಾಚಲ್ಲಿ ಅವರು ಪವರ್ ಪ್ಲೇಯಲ್ಲಿ ವಿಕೆಟ್ಸ್ ತಂದು ಕೊಟ್ಟರು, ಆಮೇಲೆ 4 ಓವರ್ ಕಂಟಿನ್ಯೂಸ್ ಆಗಿ ಬೋಲ್ ಮಾಡಿದ್ರು ಫಸ್ಟ್ ಮ್ಯಾಚ್ ಅಂತೂ. ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ ಒಳಗಡೆ ಬಂದ್ಬಿಡ್ತಾರೆ, ಒಬ್ಬ ಬ್ಯಾಟರ್ ಬಂದ್ಬಿಡ್ತಾರೆ ಅಂತ ಹೇಳ್ಬೋದು. ಆದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಮಾತಾಡಿದಾಗ ಕೂಡ ಮೊನ್ನೆ ಮ್ಯಾಚ್ ಮಾತಾಡೋದು ಕೂಡ ಶುಕ್ರವಾರ ಏನು ಹೇಳ್ತೀವಿ ಅಂದರೆ, ಜೇಕಬ್ ಇವ್ ಬಂದರೂ ಕೂಡ ಡಫಿ ಇರಬೇಕು, ಅಂದರೆ ಇನ್ ಕೇಸ್ ಹೆಸಲ್ವುಡ್ ಫಿಟ್ ಆಗಿದ್ದಾರೆ ಕೂಡ ಇಬ್ರು ಆಡಬೇಕು ಅಂತ. ಇಬ್ರು ಆಡ್ಬಿಟ್ಟು ರೊಮಾರಿಯೋ ಶೆಪರ್ಡ್ ಇಂಜೂರ್ಡ್ ಆಗಿ ವಾಪಸ್ ಬಂದಿರೋದೇ ಅವರಿಗೆ ಬಂದಿರೋದು ಬಹಳ ದಿನದ. BGT ಆಡಿಲ್ಲ, ಆಶೀಸ್ ಆಡಿಲ್ಲ, ಏನೂ ಆಡಿಲ್ಲ, ಡೈರೆಕ್ಟ್ ಆಗಿ ಬಂದಿದ್ದಾರೆ. ಅಂದರೆ ಪ್ರಾಕ್ಟೀಸ್ ಮಾಡಿ ಮ್ಯಾಚ್ ಫಿಟ್ ಆದಮೇಲೆ ಕರ್ಕೊಂಡಿರ್ತಾರೆ, ಅದೆಲ್ಲ. ಆದರೆ ಡಫಿನ ಡ್ರಾಪ್ ಮಾಡಿದ್ದು, ಇನ್ಫಾರ್ಮ್ ಬೌಲರ್ ಡ್ರಾಪ್ ಮಾಡಿದ್ದು ಸ್ವಲ್ಪ ಕಷ್ಟ ಆಯಿತು. ಅದ್ರ ಬದಲು ನಾವೇನು ಮಾತಾಡಿದ್ವಿ ಅಂದರೆ ಆವತ್ತು ಕೂಡ ರೊಮಾರಿಯೋ ಶೆಪರ್ಡ್ ಬದಲಾಗಿ ಆಡಿಸ್ಬೋದು ಅಂತ. ಆಮೇಲೆ ಇನ್ನೊಂದು ಅಂದರೆ ನೀವು ಕೇಳಿದ್ರೆ ಸಾಲ್ಟ್ ಬದಲಾಗಿ ಬೆತ್ತಲ್ ಆಡಿಸ್ಬೋದು ಅಂತ. ಬೆತ್ತಲ್ ಬ್ರಿಲಿಯಂಟ್ ಫಾರ್ಮಲ್ಲಿದ್ದಾರೆ, ಫಾರ್ಮ್ ಆಫ್ ಇಸ್ ಲೈಫ್. ಸೆಮಿಫೈನಲ್ಸಲ್ಲಿ ವರ್ಲ್ಡ್ ಕಪ್ಪಲ್ಲಿ ನಮ್ಮ ಮೇಲೆ ಸೆಂಚುರಿ ಬರ್ಸಿದ್ರು, ಇನ್ನೇನು ಹೊಸ್ತಲ್ಲೇ ತಂದುಬಿಟ್ಟಿದ್ರು. 7 ರನ್ಲೇ ಮಾತ್ರ ನಾವು ಗೆದ್ದದ್ದು, 1 ಸಿಕ್ಸರ್ ಮ್ಯಾಟರ್ ಆಫ್ 1 ಬಾಲ್ ಅಂತ ಹೇಳ್ಬೋದು. ಅಷ್ಟು ಕ್ಲೋಸಾಗಿ ತಂದವ್ರನ್ನ ಅಂಥ ಫಾರ್ಮಲ್ಲಿವ್ರಿಗೆ ಬೆಂಚ್ ಮೇಲೆ ಕಾಯಿಸ್ಬೇಕಾಗತ್ತೆ. ವೆನ್ ಸಾಲ್ಟ್ ಈಸ್ ಔಟ್ ಆಫ್ ಫಾರ್ಮ್, ಬೆತ್ತಲ್ಗೆ ಟ್ರೈ ಮಾಡ್ಬೋದು, ಅದು ಬೆತ್ತಲ್ಗೂ ಓಪನ್ ಮಾಡಿಸ್ಬಿಡ್ಬೋದು. ಲಾಸ್ಟ್ ಸೀಸನಲ್ಲಿ 1-2 ಮ್ಯಾಚ್ ಕೂಡ ನಾವು ಅಂದರೆ ಟಾಪ್ ಆರ್ಡರಲ್ಲೇ ಬಂದದ್ದು ನೋಡಿದ್ವಿ. ಬೆತ್ತಲ್ ಅವರು ನಂಬರ್ 5 ಅಲ್ಲ, ಇಂಗ್ಲೆಂಡ್ ನಂಬರ್ 5 ಬರ್ತಿದ್ರು, ಬಂದುಬಿಟ್ಟು ಸೆಂಚುರಿ ಹೊಡೆದಿದ್ದಾರೆ. ಅಮೋಘವಾದ ಟ್ಯಾಲೆಂಟ್ ಇದೆ, ಅವ್ರನ್ನ ಉಪಯೋಗ ಮಾಡ್ಕೊಳ್ಬೇಕು, ಇನ್ಮೇಲಾದ್ರೂ ಉಪಯೋಗ ಮಾಡ್ಕೊಳ್ಬೇಕು ಅವ್ರು. ಇನ್ನು ಬೌಲಿಂಗ್ಗೆ ಬಂದರೆ ಸರ್, ಅಭಿನಂದನ್ ಫಸ್ಟ್ ಮ್ಯಾಚಲ್ಲೂ ಕೂಡ ನಮಗೆ ಕಾಸ್ಟ್ಲಿ ಆದರು, ಸೆಕೆಂಡಲ್ಲಿ ಒಂದು ಸ್ವಲ್ಪ ಡೆಲಿವರಿ ಇತ್ತು, ಆಮೇಲೆ ಒಂದು ಕ್ಯಾಚ್ ಹಿಡಿದ್ರು, ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಆದಾಗಿತ್ತು. ಮೊನ್ನೆ ಮ್ಯಾಚ್ ನೋಡಿದ್ರೆ ಅಗೇನ್ ಅವ್ರು ಕಾಸ್ಟ್ಲಿ ಅನ್ಸಿದ್ರು, 6-4 ಜಾಸ್ತಿ ಹೋಯಿತು. ಅದ್ರ ಬದಲು ಸುಯೇಶ್ ಅವ್ರನ್ನ ರಿಪ್ಲೇಸ್ ಮಾಡ್ಬೋದಾಗಿ ಏನು ಅನ್ಸುತ್ತೆ? ಇವಾಗ ಅವ್ರದ್ದು ಹೇಳಿದ್ರು, ಇವಾಗ ಯಂಗ್ಸ್ಟರ್ ಅವ್ರದ್ದು ಏನಂದರೆ IPL ಆಡಬೇಕಂದ್ರೆ ಈ ಪ್ರೆಷರ್ ಗೇಮು, ಜನಗಳು ಇರ್ತಾರೆ, ಜನಗಳ ಮುಂದೆ ಬೋಲ್ ಮಾಡೋದು, ಡೆಪ್ತ್ ಅವರು ಮಿಡ್ಲ್ ಓವರ್ಸು ಬೌಲಿಂಗ್ ಮಾಡೋದಕ್ಕೆ ಇನ್ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದು ನೀವು ನೋಡಿ ಸುಯೇಶ್ ಶರ್ಮಾ ಆಡಿದರೆ ಚೆನ್ನಾಗಿರೋದು. ಯಾಕಂದರೆ ನೀವು ಲಾಸ್ಟ್ ಮ್ಯಾಚ್ RR ಮೇಲೆ ಆಡಿದಾಗ ಅವ್ರ ಕಡೆ ಬೌಲರು ಲೆಗ್ ಸ್ಪಿನ್ನರ್ ಅವ್ರುಗಳು ಸ್ವಲ್ಪ ಬ್ರೇಕ್ ಥ್ರೂ ಕೊಟ್ಟರು, ವಿರಾಟ್ ಕೊಹ್ಲಿ ಔಟ್ ಆಗಿದ್ದು. ಅದಕ್ಕೇನೆ ಏನು ಹೇಳೋದು, ಇವತ್ತು ಅಭಿನಂದನ್ಗೆ ಇನ್ನೂ ಸ್ವಲ್ಪ ಟೂ ಅರ್ಲಿ ಅವ್ರಿಗೆ ಪುಷ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಅವರು. ಅದಕ್ಕೆ ನಾನು ಹಿಂದೆ ಕೂಡ ನಾನು ಹೇಳಿದ್ದೀನಿ, ಇವಾಗ IPL ಮ್ಯಾಚಸ್ಗಳು ಜಾಸ್ತಿ ಚೇಂಜ್ ಮಾಡ್ಬೋದು. ಇವಾಗ 11 ವಿನ್ನಿಂಗ್ 11 ಏನಿರುತ್ತೆ, ಆ 11 ನಾವು ಫೋಕಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಂದರೆ ಬೌಲಿಂಗ್ ಭುವನೇಶ್ವರ್ ಕುಮಾರ್ ತುಂಬ ಅದ್ಭುತವಾಗಿ ಬೌಲ್ ಮಾಡಿದ್ರು ಫಸ್ಟು ಪವರ್ ಪ್ಲೇಲಿ. ಅಂದರೆ ನಿಮಗೆ ಅವ್ರಿಗೆ ಪಾರ್ಟ್ನರ್ಸ್ ಬೇಕಾಗುತ್ತೆ. ಇವಾಗ ಬ್ಯಾಟಿಂಗ್ ಅಷ್ಟೇ, ಪಾರ್ಟ್ನರ್ಸ್ ವಿನ್ ಮ್ಯಾಚಸ್ ಅಂತ ಹೇಳ್ತೀವಿ, ಬೌಲರ್ಸು ಪಾರ್ಟ್ನರ್ಸ್ಗಳು ಬೇಕು. ಅಂದರೆ ಈಗ 120 ಈ ಚಿಟ್ಕೋ ಓವರಲ್ಲಿ ಕುನಾಲ್ ಪಾಂಡ್ಯ ಅಂತ ಬೌಲರ್ ನೀವು ನೋಡ್ತಾ ಇದ್ದೀವಿ. ಆ ಕುನಾಲ್ ಪಾಂಡ್ಯ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಅದ್ಭುತವಾಗಿ ಬೌಲ್ ಮಾಡ್ತಾ ಇದ್ದಾರೆ. ಅವ್ರದ್ದು ಮಣಿಕಂಠ್ ಥರ ಬೌಲಿಂಗ್ ಮಾಡೋದು, ಇನ್ನೊಂದ್ಸರಿ ಬೌನ್ಸರ್ ಹಾಕೋದು, ವೇರಿಯೇಷನ್ ಟ್ರೈ ಮಾಡ್ತಾರೆ. ಆ ಥರ ನಮಗೆ ಆ ಥರ 2020 ಕ್ರಿಕೆಟರ್ಗಳು ಬೇಕಾಗಿದೆ. ಚೈತ್ರ ಅವರೇ ಈಗ ಯಾಕೆ ಬರಲಿಲ್ಲ ಸುರೇಶ್ ಶರ್ಮಾ? ಯಾಕಂದರೆ 7 ವಿಕೆಟ್ ಕಳ್ಕೊಂಡ್ವಿ, ಇನ್ನೂ 5 ಓವರ್ ಇತ್ತು, ಆವಾಗ ಇನ್ನೂ ಜಾಸ್ತಿ ರನ್ ಹೊಡಿಬೇಕಂತ ಹೇಳ್ಬಿಟ್ಟು ವೆಂಕಟೇಶ್ ಅವರನ್ನು ಕರ್ಕೊಂಡ್ವಿ ಫಸ್ಟ್ ಟೈಮ್. ಅದಕ್ಕೋಸ್ಕರ ಮಿಸ್ ಆಯಿತು, ಇಲ್ಲಾಂದರೆ ಇಂಪ್ಯಾಕ್ಟ್ ಸಬ್ಬಾಗಿ ಅವರೇ ಬರೋದು ಯಾವುದು. ಇಂಥ ಮ್ಯಾಚ್ ಅಲ್ಲಿ ಸರ್ ನಮ್ಗೆ ಗೊತ್ತು, ಈ 2026 ಅಲ್ಲಿ ಒಂದು ಟಫೆಸ್ಟ್ ಕಾಂಪಿಟೇಟರ್ RR, ಅದರಲ್ಲಿ ಡೌಟೇ ಇಲ್ಲ. ಅಭಿನಂದನ್ಗೆ 2 ಓವರ್ ಹೋದಾಗ ನಮ್ಗೆ ಎದೆ ಬಡಿತ ಜಾಸ್ತಿ ಆಗಿತ್ತು. ಅಭಿನಂದನ್ ಸಿಂಗ್ ಬದಲಾಗಿ ಮಯಾಂಕ್ ಯಾದವ್ ಅಂತಿದ್ದಾರೆ, ಲೆಫ್ಟ್ ಆರ್ಮ್ ಓವರ್ ವಿಕೆಟ್, ಬ್ರಿಲಿಯಂಟ್ ಬೌಲರು, ಒಳ್ಳೆ ಸ್ಲಾಗರ್ ಕೂಡ, ಕೊನೆಯಲ್ಲಿ ಲೇಟ್ ಆರ್ಡರ್ ಅಲ್ಲಿ ಚೆನ್ನಾಗಿ ಹೊಡಿತಾರೆ. ಅವ್ರನ್ನ ಟ್ರೈ ಮಾಡ್ತಾರೆ ಅಂತ ನಮ್ಮ ಮೊದಲು ಅವ್ರು ತುಂಬಾ ಪ್ರಾಕ್ಟೀಸಲ್ಲಿ ಬೌಲ್ ಮಾಡಿದ್ದಾರೆ, ಪ್ರಾಕ್ಟೀಸ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದಾರೆ ಮಯಾಂಕ್ ಯಾದವ್. ಅವ್ರನ್ನ ಆಡಿಸ್ತಾರೆ ಅಂತಂದ್ರೆ ಅಭಿನಂದನ್ ಸಿಂಗ್ ಆಡಿಸಿದ್ರು. ಯಾಕಂತಂದ್ರೆ ಲಾಸ್ಟ್ ಇಯರ್ ತೊಗೊಂಡಿದ್ರು, ಒಂದು ಚಾನ್ಸ್ ಕೊಟ್ಟಿರಲಿಲ್ಲ. ಇಲ್ಲೂ ಕೂಡ 1-2 ಚಾನ್ಸ್ ಕೊಟ್ಬಿಟ್ಟು ಬಿಡೋ ಹೋಗಿಲ್ಲ, 2-3 ಚಾನ್ಸು. ನೆನ್ನೆ ಕೂಡ ಫಸ್ಟ್ ಓವರ್ಸ್ 20 ರನ್ಸ್, ಅಂದರೆ ಸಿಕ್ಕಾಪಟ್ಟೆ ರನ್ ಕೊಟ್ಟರು, ಈಸಿ ಪ್ರೇ ಆ ಥರ ಹೊಡೆದ್ರು ಎಲ್ಲರೂ ಕೂಡ. ಅದಕ್ಕಾಗಿ ಚೇಂಜ್ ಮಾಡಿದರೆ, ಅಭಿನಂದನ್ ಸಿಂಗ್ ಚೇಂಜ್ ಮಾಡಿದರೆ ಸುರೇಶ್ ಶರ್ಮಾ ಅಲ್ಲ, ಇಂಪ್ಯಾಕ್ಟ್ ಆಗಿ ಅವ್ರು ಬರ್ತಾರೆ. ಯಾವಾಗಲೂ ನಾವು ಕೊಲ್ಯಾಪ್ಸ್ ಆಗಲ್ಲ, 7 ಡೌನ್ ಆಗಲ್ಲ 15 ಓವರಲ್ಲಿ. ಸೊ ಹಾಗಿರುವಾಗ ಸುರೇಶ್ ಶರ್ಮಾ ಇಂಪ್ಯಾಕ್ಟ್ ಸಬಬ್ ಬರ್ಬೋದು.
ಅಭಿನಂದನ್ ಸಿಂಗ್ ಬದಲಾಗಿ ಮಯಾಂಕ್ ಯಾದವ್ ಆಡಿಸ್ಬೋದು. ಇನ್ನೊಂದು ಚೈತ್ರ ಆಮೇಲೆ 11 ಅಲ್ಲಿ ಇಲ್ಲ ವೆಂಕಟೇಶ್ ಅಯ್ಯರ್ನು ಕೂಡ ಟ್ರೈ ಮಾಡ್ಬೋದಾಯ್ತು. ಅವರು ಕೂಡ ಬೌಲಿಂಗ್ ಮೀಡಿಯಂ ಪೇಸ್ ಚೆನ್ನಾಗಿ ಆಗ್ತಾರೆ. ಅವ್ರಿಗೆ ಒಂದು 2 ಓವರ್ ಚೇಂಜ್ ಮಾಡ್ಬೋದಾಯ್ತು. ಬ್ಯಾಟಿಂಗ್ ಅವ್ರ ರೋಲ್ನ ಅವ್ರು ಮಾಡಿದ್ದಾರೆ. ಬಟ್ ಬೌಲಿಂಗಲ್ಲಿ ವೆಂಕಟೇಶ್ ಅಯ್ಯರ್ನ ಸ್ವಲ್ಪ ಟ್ರೈ ಮಾಡ್ಬೋದಾಯ್ತು. ನಿನ್ನೆ ಅಭಿನಂದನ್ಗೆ ಏನಂದರೆ ಅವರು ಇವಾಗ ಇನ್ಎಕ್ಸ್ಪೀರಿಯನ್ಸು ರಾ ಬೌಲರು ಅವ್ರಿಗೆ ಚೇಂಜ್ ಮಾಡಿದ್ರು. ಬಟ್ ಕ್ಯಾಪ್ಟನ್ಸಿಲಿ ಬಟ್ ಇವರು ರಜತ್ ಪಾಟಿದಾರ್ ಆಡಿದ ಎಂ ಪಿಗೆ ಆಡಿದಾಗ ವೆಂಕಟೇಶ್ ಅಯ್ಯರ್ ಅದೇ ಟೀಮಲ್ಲಿ ಆಡಿದ್ದಾರೆ. ಬಟ್ ಅಲ್ಲೆಲ್ಲೋ ಒಂದು ಅದಕ್ಕೆ ಹೇಳಿ ಈಟ್ ಆಫ್ ದ ಮೂಮೆಂಟು ಅದು ಪ್ಲಾನಿಂಗು ಅದೆಲ್ಲ ಸ್ವಲ್ಪ ಮಿಸ್ ಆಗ್ತಾ ಇರುತ್ತೆ. ನೀವು ಚಾಂಪಿಯನ್ ಸೈಡ್ ಆದರೆ ಎಲ್ಲ ಮ್ಯಾಚು ಸ್ವಲ್ಪ ಕ್ರೂಷಲ್ ಆಗಿದೆ. ನೀವು ಆರ್ ನೋಡಿ ಅವ್ರ ಹೋಮ್ ವರ್ಕು, ಅವರು ಸ್ಟ್ರೀಟ್ ಸ್ಮಾರ್ಟ್ ಹೆಂಗೆ ಅವರು ಗ್ರೌಂಡಲ್ಲಿ ಯಾವ ರೀತಿ ಆಡ್ತಾರೆ, ಅವ್ರದ್ದು ಇಂಪ್ಯಾಕ್ಟ್ ನೋಡಿ, ಅವ್ರದ್ದು ಉಳಿದ ಬಾಡಿ ಲ್ಯಾಂಗ್ವೇಜ್ ನೋಡಿದೆ, ಅವ್ರು ಎಷ್ಟು ಸಂಘಕಾರ ಇರ್ಬೋದು, ಅವ್ರ ಡ್ರೆಸ್ಸಿಂಗ್ ರೂಮ್ ನೋಡಿ, ಅವ್ರು ಚೇರ್ ಮಾಡೋ ರೀತಿ ಯಾವ ರೀತಿ ಇರುತ್ತೆ, ಅದ್ಭುತವಾಗಿರುತ್ತೆ. ಅದೇ ರೀತಿ ನಮ್ಮ RCBಲಿ ಸ್ವಲ್ಪ ಲಾಸ್ಟ್ ಮ್ಯಾಚ್ ಫಸ್ಟ್ 2 ಮ್ಯಾಚ್ ನೋಡಿದ್ಕೂ ಈ ಮ್ಯಾಚ್ಗೆ ಇವತ್ತು ನೋಡಿದ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್, ಸ್ವಲ್ಪ ಆಟಿಟ್ಯೂಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಪಿನ್ನರ್ಸ್ ಕ್ವಾಲಿಟಿ ಅವ್ರ ಸ್ಪಿನ್ನರ್ಸ್ ಕ್ವಾಲಿಟಿ ಡಿಫರೆನ್ಸ್ ಇತ್ತು. ರವಿ ವಿಷ್ಣು ಯಾವ ರೀತಿಯಾಗಿ ವಿರಾಟ್ ಕೊಹ್ಲಿ ಅವ್ರನ್ನ ಬೋಲ್ಡ್ ಮಾಡಿದ್ರು ಅಂದ್ರೆ ಪವರ್ ಪ್ಲೇಲಿ 3 ವಿಕೆಟ್ ಕಳ್ಕೊಂಡ್ರು. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ವಿಕೆಟ್ ತೆಗೆದುಕೊಂಡ್ರು. ಪವರ್ ಪ್ಲೇ ಸೆಕೆಂಡ್ ಹಾಫ್ ದ ಪವರ್ ಪ್ಲೇ ಬಂದ್ಬಿಟ್ಟು ಅವರು ಬೋಲ್ ಮಾಡಿದ್ರು. ಅದೇ ನೋಡಿ, ಅದೇ ಡಿಫರೆನ್ಸ್ ಆಗಿರೋದು. ಇದೇ ನನಗೂ ಒಂದು ಅರ್ಥ ಆಗಲ್ಲ. ಇವಾಗ ನೀವು ವಿಷ್ಣು ಹೇಳಿದ್ರಲ್ಲ, ಇವರು ಕೊಹ್ಲಿ ಅವರ ವಿಕೆಟ್ ಅನ್ನ ತೆಗೆದು ಈ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಅಭಿನಂದನ್ ಯೂಸ್ ಟು ಟೇಕ್ ಕೊಹ್ಲಿಸ್ ವಿಕೆಟ್. ಮತ್ತೇನ್ ತಪ್ಪಾಗ್ತಾ ಇದೆ? ಪ್ರಾಕ್ಟೀಸ್ ಮ್ಯಾಚು ಅಜಗಜ ಅಂತಾರ. ಓಕೆ, ಆ ಪ್ರೆಷರ್ ಬೇರೆ, 50,000 ಜನ ಎದುರು ನೀವು ಆಡೋ ಆ ಪ್ರೆಷರ್ ಬೇರೆ. ಹಿಂಗಾಗಿ ಆನ್ ದ ಸ್ಪಾಟ್ ಆ ಬಾಲಲ್ಲಿ ಬ್ಯಾಟ್ ಯಾವ ರೀತಿಯ ಬೌಲರ್ ಯೋಚನೆ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಬಾಲು ಬದಲಾಯಿಸ್ಬೇಕು. ಅಂದರೆ 2020ಗೂ 1 ಡೇಗೂ ಟೆಸ್ಟಿಗೂ ಅದೇ ಡಿಫರೆನ್ಸು. ಇಲ್ಲಿ 2020ಯಲ್ಲಿ 1 ಬಾಲ್ ಹಾಕೋಕೆ ನೀವು 1 ಓವರ್ ಇಕ್ವಿವೆಲೆಂಟು 1 ಡೇ ಕ್ರಿಕೆಟ್, 1 ಸೆಷನ್ ಬೌಲ್ ಮಾಡೋಂಗೆ ಟೆಸ್ಟ್ ಕ್ರಿಕೆಟ್. ಯಾಕಂದರೆ ಪ್ರತಿ ಬಾಲು ಏನೋ ವೇರಿಯೇಷನ್ ಮಾಡಬೇಕು. ಆಮೇಲೆ ಅದರಂತೆ ಬ್ಯಾಟರ್ ಕೂಡ ತಯಾರಾಗಿರ್ತಾರೆ. ಅವರು ಏನು ಯಾವ ರೀತಿ ಮೂವ್ ಆಗಬೇಕು, ಯಾವ ರೀತಿ ಕನ್ಫ್ಯೂಸ್ ಮಾಡಬೇಕು, ಏನು ಪ್ರೋಗ್ರಾಮೇಟ್ ಹೊಡಿಬೇಕಾ, ಕಾಯ್ಬೇಕಾ, ಎಲ್ಲ ಹೀಗಾಗಿ ದೊಡ್ಡ ಬೌಲರ್ಸ್ಗೆ ಅಲ್ಲ ಇದು 2020. ಅದಕ್ಕೆ ಫಸ್ಟ್ ನಾ ಪವರ್ ಪ್ಲೇಲಿ 6 ಓವರ್ 100 ರನ್ ಹೊಡಿತಿದಾರಲ್ಲ, 6 ಓವರ್ ಬರೀ ಬೌಲಿಂಗ್ ಮಷಿನ್ ಇಟ್ಟು ಆಡಿಸ್ಬೇಕು. ಆಮೇಲೆ ನಂತರ ಬೌಲರ್ಸ್ ಬರಬೇಕು. ಆಮೇಲೆ ಚೈತ್ರ ಇನ್ನೊಂದು ನಿಮಗೆ ಇವಾಗ ಈ ಒಂದು ಸಂದರ್ಭದಲ್ಲಿ ಏನು ಡಿಬೇಟ್ ಮಾಡಿದೆ ನಿಮಗೆ ಕೂಡ ಅಪ್ರಿಷಿಯೇಟ್ ಮಾಡಬೇಕಾಯ್ತು. ಬಟ್ ನಿಮ್ಮ ನೋಡಿ ನಾಲೆಡ್ಜು, ನಿಮ್ಮದು ಥಿಂಕಿಂಗ್ ಹೆಂಗಿದೆ. ನೀವು ಇವಾಗ ನಾವು ಬೌಲರು ನೆಟ್ಟಲ್ಲಿ ಬೌಲಿಂಗ್ ಮಾಡಿದ್ದಾರೆ, ವಿರಾಟ್ ಕೊಹ್ಲಿನ ಔಟ್ ಎತ್ತಿದ್ದಾರೆ, ಅದಕ್ಕೆ 11ಅಲ್ಲೇ ಆಡಿಸಿದ್ರೆ ಅಂತ ಇದೆ. ಖಂಡಿತವಾಗಿ ಅದು ಹಿಂದೆ ಆ ಥರದ್ದು ಯಶಸ್ವಿ ಆಗಿದೆ. ಬಟ್ ಈ ಇದರಲ್ಲಿ ಯಶಸ್ವಿ ಆಗಿಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿ ತುಂಬ ಬೌಲರ್ಗಳನ್ನ ಆಡಿದ್ದಾರೆ, ಔಟ್ ಆಗಿದ್ದಾರೆ, ಇಲ್ಲ ಹೊಡಿದ್ದಾರೆ. ಅವ್ರಿಗೆ ಗೊತ್ತು ಇವತ್ತು ಡೆಲಿವರಿ ಮಾಡ್ಬೋದು ಈ ಮ್ಯಾಚಲ್ಲಿ. ಅದೊಂದು ಮೈಂಡ್ ಸೆಟ್ ಅವರು ಕೂಡ ಟೀಮ್ ಕೋಚ್ ಹೇಳಿರ್ತಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅದು ಇಂಪ್ಲಿಮೆಂಟ್ ಯಶಸ್ವಿ ಆಗಿಲ್ಲ. ಬಟ್ ನಿಮ್ಮ ಅಬ್ಸರ್ವೇಷನ್ ತುಂಬ ಚೆನ್ನಾಗಿದೆ. ಯಾಕಂದರೆ ನೀವು ನನಗೆ 97ದು ಫ್ಲಾಶ್ ಬ್ಯಾಕ್ ಹೋಗಿದ್ದೀರಾ. ಯಾಕಂದ್ರೆ ನಾನು ಆಡೋ ಟೈಮಲ್ಲಿ ಸಚಿನ್ ಅವಾಗ ಕ್ಯಾಪ್ಟನ್ ಆಗಿದ್ರು. ಅವಾಗ ನಾನು 11ಅಲ್ಲೇ ಇರಲಿಲ್ಲ, 11ಅಲ್ಲೇ ರಾಬಿನ್ ಸಿಂಗ್ ಇದ್ರು. ಅವ್ರಿಗೆ ನೆಟ್ಸಲ್ಲಿ ಸ್ವಲ್ಪ ಔಟ್ ಎತ್ತಿದ್ದೆ. ನಾನು ಔಟ್ ಎತ್ತಿದ್ದಕ್ಕೆ ನನ್ನ 3rd ಟೆಸ್ಟ್ ಆಡೋ ಒಂದು ಅವಕಾಶ ಸಿಕ್ತು. ಅಂದರೆ ಏನಕ್ಕಂದರೆ ನೀವು ನೋಡಿ ಥಿಂಕಿಂಗ್ ಇದೆಯಲ್ಲ, ಯಾರೇ ಇರ್ಬೋದು, ನಮ್ಮ ಕ್ಯಾಮ್ರಾಮನ್ ಇರ್ಬೋದು, ನಮ್ಮ ಡ್ರೈವರ್ ಇರ್ಬೋದು, ತುಂಬ ಎಕ್ಸ್ಪರ್ಟ್ಗಳಿದ್ದಾರೆ. ಅಂದರೆ ನೀವುಗಳು ಕೂಡ ಒಂದು 11, ಅದಕ್ಕೆ ಹೇಳಿದೆವು ಡ್ರೀಮ್ 11 ಎಲ್ಲ ಮಾಡ್ತಾ ಇರ್ತಾರೆ. ಇದರಲ್ಲಿ ಕ್ರಿಕೆಟಲ್ಲಿ ಯಾರ್ದು ಅಪ್ಪಂದು ಆಸ್ತಿ ಅಲ್ಲ, ಯಾರ್ದು ಸ್ವತ್ತಲ್ಲ. ಇದನ್ನು ಅವತ್ತಿಂದ ಇದಿರ್ತಿಯಲ್ಲ, ನೀವು ಸಜೆಷನ್ ಕೊಟ್ಟಿದ್ದ ನಮ್ಮ ಕೋಚ್ ಕೊಟ್ಟಿದ್ರೆ ಅವರು ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು. ನೆಟ್ಸ್ ಇಂಪಾರ್ಟೆಂಟು. ಯಾಕಂದ್ರೆ ರಿದಮ್ ಸಿಕ್ಕಿರುತ್ತೆ. ನೆಟ್ಸಲ್ಲಿ ಚೆನ್ನಾಗಿ ಬೋಲ್ ಮಾಡಿದ್ರೆ ನೀವು ಚೆನ್ನಾಗಿ ಟ್ರೈ ಮಾಡ್ತಾ ಇದ್ದೀರಾ, ಫೋಕಸ್ ಮಾಡ್ತಾ ಇದ್ದಾರಾ, 100% ಕೊಡ್ತಾ ಇದ್ದಾರೆ ಅಂತ ನೆಟ್ಸಲ್ಲಿ ನೀವು ನಿಮ್ಮ ಆಟಿಟ್ಯೂಡ್ ನೋಡಿ ಚಾನ್ಸ್ ಸಿಗೋದು. ಅದು ಮಾತ್ರ ನಿಜ. ತುಷಾರ್ ಅವ್ರ ಬಗ್ಗೆ ನಾವು ಪ್ರೀವಿಯಸ್ ಡಿಬೇಟಲ್ಲೂ ಕೂಡ ಮಾತನಾಡಿದ್ವಿ. ನೀವು ಹೇಳಿದ್ರಿ ಅವ್ರು ಬಂದ ತಕ್ಷಣ ಏನೋ ಬಿಗ್ ಚೇಂಜಸ್ ಆಗಲ್ಲ ಅಂತ. ಬಟ್ ಬರೋದೇ ಇಲ್ಲ ಅಂತ ಗೊತ್ತಾದಾಗ ಪಿಕ್ಗೆ ಒಂದು ರೀತಿಯಾದಂಥ ಟೆನ್ಷನ್ ಅಲ್ವಾ ಸರ್? ಆಲ್ರೆಡಿ ಬಂದಿರ್ತಾರೆ, ಟೀಮ್ನಲ್ಲಿ ಇರ್ತಾರೆ. ಇವಾಗ ಏನೋ ಕೋರ್ಟ್ ಕಚೇರಿ ಅಂತ ಸಮಸ್ಯೆ, ಅಪಾಲಜಿ ಕೇಳಿಬಿಟ್ಟಿದ್ದಾರೆ. ಅಪಾಲಜಿ ಕೇಳಿದ ನಂತರ ಬರೋ ಚಾನ್ಸಸ್ ಇಲ್ಲ. ನೋಡಿ ಮೇಡಮ್, ಕುಟುಂಬ ಅಂದಾಗ ಎಲ್ಲ ಮನೆಯಲ್ಲೂ ಸಮಸ್ಯೆಗಳಿದ್ದೇ ಇರುತ್ತೆ. ನಾವು ಬಂದು ಆಡಕ್ಕೆ ಬಂದಾಗ ಅದನ್ನು ಬದಿಗಿಟ್ಬಿಟ್ಟು ನಾವು ಕ್ರಿಕೆಟ್ ಆಡಬೇಕು, ತಂಡಕ್ಕೆ ಆಡೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಅವ್ರನ್ನ ಕರ್ಕೊಂಬಂದು ಟೀಮಲ್ಲಿ ಅವ್ರದ್ದಿರೋದು ಟೀಮ್ ಎನ್ವೈರ್ಮೆಂಟೇ ಹಾಳಾಗೋಗುತ್ತೆ. ಅದರಿಂದ ನಮಗೆ 11 ಮಾಡೋಕ್ಕಾಗಲ್ಲ, ಫೋಕಸ್ ಮಾಡೋಕ್ಕಾಗಲ್ಲ. ಅದೆಲ್ಲನೂ ಅದಕ್ಕೆ ಹೇಳಿದ್ರೆ ನಾವು ಸೈಕಾಲಜಿಸ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾ ಇರ್ತೀವಿ. ಅವ್ರುಗಳೆಲ್ಲ ಪ್ಲೇಯರ್ಸ್ಗಳ ಹತ್ರ ಮಾತಾಡ್ತಾ ಇರ್ತಾರೆ. ಬಟ್ ಇವೆಲ್ಲ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಮೇಡಮ್. ತುಷಾರದ ಡಿಫರೆನ್ಸ್ ಆಗಲ್ಲ. ಯಾಕಂದ್ರೆ ಡಫಿ ಕಾಯ್ತಾ ಇದ್ದಾರೆ. ಹೇಸಲ್ವುಡ್ಗೆ ಏನಾದ್ರು ಡಫಿ ಇದ್ದಾರೆ, ಅದನ್ನೇ ನಾಲ್ಕೇ ಜನ ಆಡೋದಲ್ಲ. ಮುಂಬೈ ಎದುರು ಇವಾಗ ಹೇಸಲ್ವುಡ್ ಡಫಿನಾ, ವಾಟ್ಸ್ ಯುವರ್ ಚಾಯ್ಸ್ ಅಂತ? ನನ್ನ ಚಾಯ್ಸ್ ಇಬ್ರು ಆಡ್ಬೇಕು. ಇಬ್ರು ಫಿಟ್ ಇದ್ರೆ ಡಫಿ ಮತ್ತು ಹೇಸಲ್ವುಡ್ ನೋಡ್ತಾರೆ. ಯಾಕಂದ್ರೆ 1 ಮ್ಯಾಚ್ ಆದ್ಮೇಲೆ ಅವ್ರದ್ದು ಕಂಡೀಷನ್ ನೋಡ್ತಾರೆ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಗೋವಾದಿಂದ ಬಂದ್ರೆ ನೆಕ್ಸ್ಟ್ ಡೇ ಬರಬೇಕು. ಅಂದ್ರೆ ಅವರು ಶನಿವಾರ ಮುಟ್ಟಿ ಭಾನುವಾರ ಆಡ್ಬೇಕಾಗತ್ತೆ. ನಿಮ್ಮ ಪ್ಲೇಯಿಂಗ್ 11 ಅಲ್ಲಿ ಶೆಫರ್ಡ್ ಅನ್ನ ಹೊರಗಿಡ್ತಾ ಇದ್ದೀರಾ? ಹೊರಗಿಟ್ಬಿಟ್ಟು ಇಬ್ರು ಆಡ್ಬೇಕು. ಖಂಡಿತ ಹೇಸಲ್ವುಡ್ ಡಫಿನೂ ಆಡ್ಬೇಕಾಗತ್ತೆ. ಇಬ್ರು ಆಡ್ಬೇಕಾಗತ್ತೆ. ನೀವು ಹೆಂಗೆ ನೋಡ್ತೀರಿ? ನೋಡಿ ಚೈತ್ರ, ನನಗೇನಂದ್ರೆ ಇವಾಗ ನಾನು ಇಂಡಿಯನ್ ಆಗಿ ಇಂಡಿಯನ್ ಊಟ ಮಾಡ್ತಿರೋದ್ರಿಂದ ನಮ್ಮ ಇಂಡಿಯನ್ಸ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಫುಲ್ 11ಅಲ್ಲಿ. ಇವಾಗ ಅಲ್ಲ, ಬರೀ ಇಂಡಿಯನ್ಸ್ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯುವರಾಜ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಬಟ್ ಯಾಕಂದ್ರೆ ನಾವು ತುಂಬ ನಮ್ಮದು ರೆವಿನ್ಯೂಗಳೆಲ್ಲ ನಾವುಗಳೇ ಇಟ್ಕೊಂಡಿದ್ರೆ ತುಂಬ ಒಳ್ಳೇದು. ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಫಾರಿನ್ ಪ್ಲೇಯರ್ಸ್ ಇಷ್ಟ ಆಡಬೇಕು 11ಅಲ್ಲಿ, ಆ ಥರ ಅಲ್ಲ. ನನಗೆ ಬರೀ ಫುಲ್ 11 ಇಂಡಿಯನ್ ಆಡಿದ್ರೆ ಚೆನ್ನಾಗಿರುತ್ತೆ. ಸಾಲ್ಟ್ಗೆ ಇನ್ನೊಂದು ಚಾನ್ಸ್ ಅಂತ ಕಾಣುತ್ತೆ.
ಕಣ್ಣಿಯವ್ರ ಅದೇನ್ ಪ್ರೀತಿನೋ ಗೊತ್ತಿಲ್ಲ ಬಟ್ ಫಾರಿನ್ ಪ್ಲೇಯರ್ಸ್ ಅಂದ್ರೆ ಬಟ್ ಅವ್ರು ಕೋಟಿಗಟ್ಟಲೆ ಕೊಟ್ಟು ತಗೊಂಡಾಗ ಅವ್ರು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂದ್ರೆ ಟೀಮ್ ಇದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ತರ ಸಾಲ್ಟ್ ಅನ್ನ ಬಿಟ್ಟು ಮಾತಾಡಲ್ಲ ಕಣ್ಣವಿ ಸರ್. ಸಾಲ್ಟ್ ಇಲ್ಲದೆ ಊಟ ಹೆಂಗೆ ಜಾಸ್ತಿ ಆಗ್ಬಾರ್ದು ಅಷ್ಟೇ, ಜಾಸ್ತಿ ಆಗ್ಬಾರ್ದು. ಫೇವರೆಟ್ ಪ್ಲೇಯರ್ಸ್ ಇರ್ತಾರಲ್ಲ ಅವ್ರು ಅದ್ರ ಮೇಲೆ ಒಂದು ಅಸ್ಟ್ರಾಲಜಿ ಇರ್ತಾರ ಅವ್ರನ್ನ ಒಂದು ಬೇರೆ ತರ ಕ್ರಿಕೆಟ್ ಇಲ್ಲ ಗಣೇಶ್ ಅಂದ್ರೆ ತಗೊಂಡಾಗ ಕೋಟ್ಯಾಂತರ ಕೊಟ್ಟು ತಗೊಂಡಾಗ ಅವ್ರನ್ನ ಪ್ರಾಪರ್ಲಿ ಯುಟಿಲೈಸ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಬೆತ್ತಲ್ ಬರ್ಬೇಕು ಅಂತ ಹೇಳ್ತಾ ಇರೋದು. Actually, ನೀವು ಹೇಳಿದಾಗೇನೆ ಸಹವಾಗ್ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿ ಶೆಫರ್ಡ್ ಅನ್ನ ಇಟ್ಟು ಡಫಿಯನ್ನ ನಾವು ಮುಂಚೆ ಹೇಳಿದ್ದು ಅಂತ. ವಾಟ್ ಯು ಸೇ? ನಾವು ಮುಂಚೆನೇ ಹೇಳಿದ್ರು, ಸೆವಗಾರ್ ಆಮೇಲೆ ಹೇಳಿದ್ರು. ಪ್ರೀವಿಯಸ್ ಪ್ರೆಡಿಕ್ಷನ್ ಇವರದ್ದು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ 20 ವರ್ಷ ಡಿಬೇಟ್ಗಳು ಮಾಡಿ ಮಾಡಿ ಪೇಪರ್ಗಳು ಓದಿ ಗೂಗಲ್ ಹೋಗಿ ನಾವು ಎಕ್ಸ್ಪರ್ಟ್ ನಾವು ತಲೆಬಾಗಿ ನಮ್ಮ ಕ್ವೆಶ್ಚನ್ ಇದು ಶೆಫರ್ಡ್ ಯಾಕೆ ನಿಮ್ಮ ಆಯ್ಕೆ ಲಾಸ್ಟ್ ಅಂತ ಯಾಕಂತ ಓಕೆ ಸ್ಫೋಟಕ ಬ್ಯಾಟರ್ ಒಂದ್ ಮ್ಯಾಚ್ ಗೆಲ್ಸಿದ್ದಾರೆ ಲಾಸ್ಟ್, ಒಳ್ಳೆ ಫಾರ್ಮಲ್ಲೂ ಇದ್ದಾರೆ, ಬೌಲಿಂಗ್ ಸಾಕಾಗಲ್ಲ ಅವರು. ಅದ್ರ ಬದಲು ಪ್ಯೂರ್ ಬೌಲರ್ ಇದ್ದಿದ್ರೆ 9 ಜನ ಬ್ಯಾಟರ್ಸ್ ಯಾಕೆ ಬೇಕು, 7 ಜನ ಮಾಡ್ಲಾರ್ದು 8ನೇ ಬ್ಯಾಟರ್ ಯಾಕೆ ಬೇಕು ನಮಗೆ, ಅವರೇ ಆಡ್ಲಿ, ಟಾಪ್ ಆರ್ಡರೇ ಆಡ್ಲಿ ಅಲ್ವಾ, ಆಡೋದು 20 ಓವರ್. ಇವತ್ತಿನ ಮ್ಯಾಚ್ ಬಗ್ಗೆ ಇನ್ನಷ್ಟು ಮಾತನಾಡ್ತೀನಿ. ತುಂಬಾ ಹೈಲೈಟ್ ಅಂತ ಇರೋದು ಇಂಥ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಮುಂಬೈಕ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮತ್ತೆ ಕಿಂಗ್ ವಿರಾಟ್ ಕೊಹ್ಲಿ. ವಿಶ್ವ ಕ್ರಿಕೆಟ್ ನಲ್ಲಿ ದಂತಕಥೆಯಾಗಿರುವಂತ ಈ ಲೆಜೆಂಡ್ ಇದೀಗ ಮುಖಾಮುಖಿ ಆಗ್ತಾ ಇರ್ತಾರೆ. ಹೇಗಿರ್ಬೋದು, ಎದುರು ಬದಲಾಗ್ತಾ ಇದ್ದಾರೆ. ಸರ್ RCB ಬಗ್ಗೆ ಮಾತನಾಡ್ತಿದ್ದು ಯಾವ ರೀತಿ ಇದೆ ಬೌಲಿಂಗು ಬ್ಯಾಟಿಂಗು ಅನ್ನೋದಾಗಿ. ರೋಹಿತ್ ಶರ್ಮಾ ಮುಂಬೈ ಹೆಂಗ್ ನೋಡ್ತೀರಿ? ಅಲ್ಲ, ಬ್ಯಾಟಿಂಗ್ ಚೆನ್ನಾಗಿದೆ, ಆದರೆ ಯಾರು ಒಟ್ಟಿಗೆ ಕ್ಲಿಕ್ ಆಗಿಲ್ಲ. ಸ್ಕೈ ಒಂದು 50 ಹೊಡೆದಾರೆ, ರಿಕಲ್ಟನ್ ಒಂದು 81 ಹೊಡೆದ್ರು, ರೊಕೋ ಒಂದು 78 ಹೊಡೆದ್ರು, ನೆಕ್ಸ್ಟ್ 35. ಅಂದ್ರೆ ಟಾಪ್ ಆರ್ಡರಲ್ಲಿ 5 ಜನದಲ್ಲಿ ಒಟ್ಟಿಗೆ 3 ಜನ ಫೇಲ್ ಆಗ್ತಾ ಇದ್ದಾರೆ. ಹಿಂಗಾಗಿ ರಿಕವರ್ ಆಗ, ಬಟ್ ಬೌಲಿಂಗ್ ಬಹಳ ವೀಕ್ ಮುಂಬೈ. ಟ್ರೆಂಟ್ ಬೋಲ್ಟ್ ಹಳೆ ಟ್ರೆಂಟ್ ಬೋಲ್ಟ್ ಅಲ್ಲ. ದೀಪಕ್ ಚಾರ್ದು ಮುಗಿದಿದೆ ಅಂತ ಅನಿಸುತ್ತೆ ನನಗೆ. ಅಂದ್ರೆ ತುಂಬಾ ರನ್ ಹೊಡೆದ್ರು ದೀಪಕ್ ಚಾರ್ಗೆ. ಯಾವ ರೀತಿಯಾಗಿ ನೋಡಿ, ಎಲ್ಲರೂ ನಾವು ಸುನಾಮಿ ಸೂರ್ಯವಂಶಿ ಅಂತ ಹೇಳ್ತೀವಿ, ಆದರೆ ದೀಪಕ್ ಚಾರ್ ಹೊಡೆದವ್ರು ಯಾರು? ಜೈಸ್ವಾಲ್ ಫಸ್ಟ್ ಓವರ್ 22 ರನ್ ಹೊಡೆದ್ರೆ ನಿಮ್ದು ಏನು ಮುಖ ಹೆಂಗಿರುತ್ತೆ 11 ಓವರ್ ಮ್ಯಾಚಲ್ಲಿ ಫಸ್ಟ್ ಓವರ್ 22 ರನ್. ಅವರು ಒಂದು ಅಡಿಪಾಯ ಹಾಕೊಟ್ರು ಸೂರ್ಯವಂಶಿಗೆ. ಅವ್ರು ಹೇಳ್ತಾರೆ ಸೂರ್ಯವಂಶಿನೇ ನನ್ನ ಪ್ರೇರಣೆ ಅಂತ ಹೇಳ್ತಾರೆ, ಅದು ಅವರೇ 22 ರನ್ ಹೊಡೆದ್ರು. ಅದಕ್ಕೆ ವೀಕ್ ಲಿಂಕ್ ಅಂದರೆ ದೀಪಕ್ ಚಹರು ಮತ್ತು ಟ್ರೆಂಟ್ ಬೋಲ್ಟ್ ಆಗಿಬಿಟ್ಟಿದ್ದಾರೆ. ಆ ರೀತಿ ಆಗಿದೆ. ಆ ಬುಮ್ರಾ ಅಂದ್ರೆ ಇಸ್ ಬುಮ್ರಾ, ಅವ್ರು ಯಾವತ್ತಾದ್ರೂ ಕ್ಲಿಕ್ ಆಗ್ಬೋದು. ರೋಹಿತ್ ಶರ್ಮಾ ಅವರಿಗೆ ತವರು ಮನೆ ಇದ್ದಂಗೆ, ತವರ್ನೆಲ್ಲ ಇದು ಹೇಗೆ ಪ್ಲಸ್ ಆಗ್ಬೋದು ಅವರಿಗೆ ಅಂತ. ಅವ್ರ ಪ್ಲಸ್ಗಿಂತ ನಮಗೆ ಹೇಗೆ ಹೊಡೆತ ಬೀಳುತ್ತೆ ಅಂತ. ಅದೇ ಇವಾಗ ನಮ್ಗೇನು ಭುವನೇಶ್ವರ್ ಕುಮಾರ್ ಅವ್ರ ವಿಕೆಟ್ನ ಎತ್ತನೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ಫಸ್ಟ್ 6 overs ಅಲ್ಲಿ ಬೌಲ್ ಮಾಡ್ಬೇಕಾದ್ರೆ 2 ಓವರ್ ಬೌಲ್ ಮಾಡ್ತಾರೆ. ಆಮೇಲೆ ಇವಾಗ ಸುಯೇಶ್ ಶರ್ಮಾ ಅವ್ರಿಗೆ ಪವರ್ ಪ್ಲೇಯರ್ ತರ್ತಾರೆ, ಯಾಕಂದರೆ ನೀವು ಸ್ಪಿನ್ನರ್ಸ್ಗೆ ಚಾನ್ಸ್ ತಗೊತಾ ಇರ್ತಾರೆ ರೋಹಿತ್ ಶರ್ಮಾ. ಆ ರೋಹಿತ್ ಶರ್ಮಾನ ಫಸ್ಟ್ ಓವರಲ್ಲಿ ನಾವು ಎತ್ತಿದ್ರೆ ಆಲ್ಮೋಸ್ಟ್ 40% ನಾವು ಈ ಪಂದ್ಯ ಗೆದ್ದಂಗೆ. ಅಂದರೆ ಏನು ಆ ಥರ ನಾವು ವಿಶ್ಲೇಷಣೆ ಮಾಡ್ತಾ ಇರ್ತೀವಿ. ಅದೇ ರೋಹಿತ್ ಶರ್ಮನ, ಹಾರ್ದಿಕ್ ಪಾಂಡ್ಯ, ಆಮೇಲೆ ತಿಲಕ್ ವರ್ಮಾ, ಇವ್ರನ್ನ ಫಸ್ಟ್ 6 overs ಅಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾಗಿದೆ. ಮುಂಬೈ ಕೂಡ ಇಬ್ಬರು ಸಾಲಿಡ್ ಪ್ಲೇಯರ್ಸ್ ಇದ್ದಾರೆ. ವಿಲ್ ಜಾಕ್ಸ್ ವರ್ಲ್ಡ್ ಕಪ್ ಅಲ್ಲಿ 4 ಮ್ಯಾಚಲ್ಲಿ ಪ್ಲೇಯರ್ ಆಫ್ ಮ್ಯಾಚ್ ಅವಾರ್ಡ್ಸ್ ಕೊಟ್ಟಿದ್ದಾರೆ. ಆಯ್ತಾ, ಆಮೇಲೆ ಡಿಕಾಕ್ ಕುಂತಿದ್ದಾರೆ, ಇಬ್ರು ಬೆಂಚ್ ಕಾಯಿಸ್ತಾ ಇದ್ದಾರೆ. ಅವ್ರಿಗೂ ಒಂದು ಸೆಲೆಕ್ಷನ್ ಪ್ರಾಬ್ಲಮ್ಸ್ ಇದ್ದೇ ಇದೆ. ನಮ್ಗೆ ಬೆಂಚಿಂಗ್ ಅಲ್ಲಿ ಇದ್ದಾರೆ ಬೆತ್ತಲು. ಇಲ್ಲಿ ರೋಹಿತ್ ಮತ್ತೆ ಇವರು ಕೊಹ್ಲಿ ಅವರು ರೋಕೋ ಟೀಮ್ ಮುಖಾಮುಖಿ ಆಗ್ತಾ ಇರೋದು. ವರ್ಲ್ಡ್ ಕಪ್ ಅಲ್ಲೆಲ್ಲ ಬೇರೆ, ಅವರು ಚೇಸ್ ಮಾಡ್ತಾ ಇದ್ರೆ, ಇವ್ರು ಚಿಯರ್ ಅಪ್ ಮಾಡ್ತಾ ಇದ್ರೆ, ಖುಷಿನೇ ಬೇರೆ. ಬಟ್ ಇವಾಗ ಬೇರೆ ಬೇರೆ ಟೀಮ್ ನಲ್ಲಿ IPL ನಲ್ಲಿ ಮುಖಾಮುಖಿ ಆಗೋದು ಅದು ಬೇರೆನೇ ಲೆವೆಲ್ ಅಲ್ಲಿ ಇರುತ್ತೆ. ಈಗ ಇಬ್ರು ರಿಟೈರ್ ಆದ್ಮೇಲೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ರೋಕೋ ಟೀಮ್ ಮುಖಾಮುಖಿ ಆಗ್ತಾ ಇದೆ. ನಾವು ಹೇಳ್ದಾಗೆ ಈ ವರ್ಲ್ಡ್ ಕಪ್ ಅಲ್ಲೆಲ್ಲ ಕೊಹ್ಲಿ ಚೇಸಿಂಗ್ ಮಾಡ್ತಾ ಇದ್ರೆ ರೋಹಿತ್ ಶರ್ಮಾ ಅವರ ಜೋಶ್ ಇನ್ನಷ್ಟು ಹೈ ಇರುತ್ತೆ, ಕ್ಲಾಪ್ಸ್ ಮಾಡ್ತಾ ಇರ್ತಾರೆ. ಬಟ್ ಇದು ಮುಖಾಮುಖಿ ಹೆಂಗಿರುತ್ತೆ ಅಂತ. ರೋಕೋ ಇದಾರಲ್ಲ ಇಬ್ರು 2024 ವರ್ಲ್ಡ್ ಕಪ್ ಗೆದ್ಮೇಲೆ ರಿಟೈರ್ ಆದರು. T20 ಇಂದ ಟೆಸ್ಟಿಂದ ರಿಟೈರ್ ಆದರು. ರಿಟೈರ್ ಆದ್ಮೇಲೆ ಇಬ್ರು ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಅಂದರೆ ಈಗ ಓಕೆ 37-38 ಇಯರ್ಸ್ ಓಲ್ಡ್ ಅಂತ ತಿಳ್ಕೊಳ್ಳಿ ನೀವು, ಆದರೂ ಕೂಡ ಏಜ್ ಇಸ್ ಜಸ್ಟ್ ಎ ನಂಬರ್. ಅದು ಕೂಡ ಎಫೆಕ್ಟ್ ಆಗುತ್ತೆ. ರೋಕೋ ಕೂಡ 10 kg ಕಡಿಮೆ ಆಗಿದ್ದಾರೆ, ಅವರು ಫಿಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಫಿಟ್ಟೆಸ್ಟ್ ಅಥ್ಲೀಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಬರೀ ಕ್ರಿಕೆಟರ್ ಅಲ್ಲ, ಫಿಟ್ಟೆಸ್ಟ್ ಅಥ್ಲೀಟ್ ಇನ್ ದ ವರ್ಲ್ಡ್. ನೀತಾ ಅಂಬಾನಿ ಅವರು ಹೇಳ್ತಾ ಇದ್ರು ರೋಹಿತ್ ಶರ್ಮಾ ಅವರು ಇಷ್ಟು ವೆಯ್ಟ್ ಲಾಸ್ ಮಾಡಿ ನನಗೆ ಪರಿಚಯನೇ ಸಿಕ್ಕಿಲ್ಲ ಅಂತ. ಅಲ್ಲ, ಈಗಿರುವಾಗ ಇಬ್ರು ಫಿಟ್ ಆಗಿದ್ದಾರೆ, ದೇ ಆರ್ ಹಂಗ್ರಿ. ಅದಕ್ಕೆ ಪರ್ಫಾರ್ಮೆನ್ಸ್ ಈ ಥರ ನೋಡ್ತಾ ಇರೋದು ನಾವು ಅವರಿಬ್ಬರದ್ದು. ಯಾಕಂದರೆ ಇದ್ರ ಟೆಸ್ಟ್ದು ಪ್ರೆಷರ್ ಇಲ್ಲ, ಇದ್ರದ್ದು T20 ಪ್ರೆಷರ್ ಇಲ್ಲ. ಹೀಗಾಗಿ ಅವರಿಬ್ಬರು ಫ್ರೆಶ್ ಆಗಿದ್ದಾರೆ, ಬ್ಯಾಟಲ್ಗೆ ತಯಾರಾಗಿದ್ದಾರೆ ಇಬ್ಬರು ಅಂತ ಹೇಳ್ಬೋದು. ಅಂದರೆ ನಿಜವಾಗಿ ಇದು ರೋಹಿತ್ ಶರ್ಮಾ ವರ್ಸಸ್ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಈ ಯಾರು ಮ್ಯಾಚ್ ಗೆಲ್ಲಿಸ್ತಾರೆ ಆ ಟೀಮ್ ಗೆಲ್ಲುತ್ತೆ. RCB ಮತ್ತೆ ಮುಂಬೈ ಬಗ್ಗೆ ಸೀಕ್ರೆಟ್ ಆಗಿ ಮಾತನಾಡೋದು ಬಹಳ ಇದೆ, ಕೆಲ ಸೀಕ್ರೆಟ್ಗಳು ಇದೆ, ಅದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಈ ಬಾರಿ IPL ನಲ್ಲಿ ಸರ್, IPL 2026 ನಲ್ಲಿ ಒಂದು ಮಾತಿತ್ತು, ಗಣೇಶ್ ಸರ್ ಕೂಡ ಹೇಳಿದ್ರು ಲಾಸ್ಟ್ ಟೈಮ್, ಚೇಸಿಂಗ್ ತಗೊಂಡ್ರೆ ಬೆಸ್ಟ್ ಅಪ್ಪ. ಚೇಸಿಂಗ್ ಅಲ್ಲಿ ನಾವು ನೋಡ್ತಾ ಇದ್ದಾಗೆ ಹಿಸ್ಟ್ರಿ ಕೂಡ ನೋಡಿದ್ರೆ ವಿನ್ ಆಗಿರೋರೇ ಜಾಸ್ತಿ ಅಂತ. ಈ MI ಮತ್ತೆ RCB ಮ್ಯಾಚ್ ಇವತ್ತು ಟಾಸ್ ಯಾರು ಗೆಲ್ಲಬೇಕು, ಗೆದ್ದವ್ರು ಏನು ತಗೋಬೇಕು ಅಂತ. ಈಗ ನೋಡಿ,
ವಾಂಖೇಡೆ ಸ್ಟೇಡಿಯಂನಲ್ಲಿ ಚೇಸ್ ಮಾಡೋದು ಒಳ್ಳೇದಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಟಾಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ನನಗನ್ಸುತ್ತೆ. ಟ್ರಂಕೆಟೆಡ್ ಮ್ಯಾಚ್ ಆಗಲ್ಲ, ಯಾಕಂದ್ರೆ ಮಳೆ ಭೀತಿ ಇಲ್ಲ, 20 ಓವರ್ ಫುಲ್ ಆಗುತ್ತೆ. ಏನಂದರೆ ಟಾಸ್ ಗೆದ್ದು ಕೂಡ ನಾವು ಮೊನ್ನೆ ಥರ ಆದರೆ ಏನಾಯಿತು, ಮುಂಬೈ ಇಂಡಿಯನ್ಸ್ ಏನು ಮಾಡಿದ್ರು, ಟಾಸ್ ಗೆದ್ದೀವಿ ಅಂತ ಮ್ಯಾಚ್ ಗೆದ್ದಂಗಲ್ಲ, ಫೀಲ್ಡಿಂಗ್ ತೆಗೆದುಕೊಂಡ್ರು. ಸ್ಟಾರ್ಟಿಂಗ್ ಅಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ, ಟಾಸ್ ಏನೇ ಆಗಲಿ ಕೂಡ ಸ್ಟಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ಯಾಟಿಂಗ್ ಮಾಡಿದ್ರೆ ಪವರ್ ಪ್ಲೇ, ಬೌಲಿಂಗ್ ಮಾಡಿದ್ರೆ ಪವರ್ ಪ್ಲೇಲಿ ಎಷ್ಟು ವಿಕೆಟ್ ತೆಗೆದುಕೊಳ್ತಾರೆ, ಅಷ್ಟು ಡಿಫ್ರೆನ್ಸ್ ಆಗಲ್ಲ. ಬಟ್ ಟಾಸ್ ಗೆದ್ದವರು ಯಾವಾಗಲೂ ಏನು ಮಾಡ್ತಾರೆ, ಚೇಸ್ ಮಾಡೋ ಪ್ರಯತ್ನ ಮಾಡ್ತಾರೆ, ಅದನ್ನೇ ಮಾಡ್ತಾರೆ ಎರಡು ಟೀಮ್ಸ್. ಗಣೇಶ್ ಸರ್, ನಿಮ್ಮ ಮುಖ ಎಕ್ಸ್ಪ್ರೆಷನ್ ಎಲ್ಲವೂ ಹೇಳ್ತಾ ಇದೆ, ಬೌಲರ್ಸ್ ಗತಿ ಏನು ಅಂತ ಮಾತಾಡಿ. ಇಲ್ಲ, ಬೌಲರ್ಸ್ ಗತಿ ಏನಂದರೆ ನಿಮಗೆ ಗೊತ್ತಿರೋದೆ, ನಾವು ಬೌಲರ್ಸ್ ಅಂತಾರೆ ಕೂಲಿ ಇದ್ದಂಗೆ. ನಾನು ಸ್ವಲ್ಪ ನೀವು ಮಾತಾಡಬೇಕಾದ್ರೆ ನನಗೆ ಇವಾಗ ಕಿಲೋಮೀಟ್ರ್ ಇಂಡಿಯನ್ ಡ್ರೈವಿಂಗ್ ಇರುತ್ತೆ, ಅದನ್ನು ಮೋಟ್ರ್ ವೇಯಲ್ಲಿ ನಾವು ಓಡಬೇಕಾದ್ರೆ ಇದಿರುತ್ತೆ, ನೀವು ಚೇಂಜ್ ಮಾಡ್ತಾ ಇರ್ತೀವಲ್ಲ ಆ ಗೇರ್ಗಳನ್ನ ಆ ಥರ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಏನೇ ಆಗಲಿ ಕ್ರಿಕೆಟ್ ನೀವು ಬೌಲಿಂಗ್ ಮಾಡಬೇಕಾದ್ರೆ ಫಸ್ಟ್ ಬಾಲ್ ಹಾಕ್ಚೋ, 120ನೇ ಬಾಲ್ ಹಾಕ್ಚೋ, ಅದನ್ನು ನಾನು ಫೋಕಸ್ ಮಾಡಿ ನಾವು ಚೇತವ್ರೆ ಬೌಲ್ ಮಾಡಬೇಕಾಗುತ್ತೆ. ನಿಮ್ಮ RCB ಅವರು ಸ್ವಲ್ಪ ಅದು ನಾವು ಏನು ಸಾಕ್ಸ್ ಪುಲ್ ಮಾಡೋ ಅಂತ ಸ್ಲೋಗನ್ ಇದೆ, ಪುಲ್ ದ ಸಾಕ್ಸ್ ಅಂದರೆ ಬೌಲರ್ಗಳು ರೆಡಿ ಇರಪ್ಪ, ದಯವಿಟ್ಟು ನಮ್ಮ ಮಾನ ಮರ್ಯಾದೆ ಉಳಿಸಿ, RCB ಮಾನ ಮರ್ಯಾದೆ ಉಳಿಸಿ ಅಂತ ನಾನು ಕೇಳ್ಕೊಬೋದು ಅಷ್ಟೇ. ಚೈತ್ರವ್ರೆ, ಇವಾಗ ನಾವು ಬೌಲಿಂಗ್ ಮಾಡ್ತಾ ಇಲ್ಲ, ಅಲ್ಲಿ ಬೌಲಿಂಗ್ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ಎರಡೂ ಕಡೆ ನೋಡಿ ಸರ್, ಇದುವರೆಗಿದು ಹೈಯೆಸ್ಟ್ ರನ್ RCB ಹೆಸರಲ್ಲಿದೆ. 2026 ಬಗ್ಗೆ ಮಾತಾಡ್ತಾ ಇದ್ದೀನಿ, 250 ರನ್. ಅದನ್ನ ಅಂತ ರನ್ ಕಲೆ ಹಾಕಿದಾಗ್ಲೂ ಕೂಡ ಎದುರುಗಡೆ ಬೌಲರು ಅದನ್ನ ಡಿಫೆಂಡ್ ಮಾಡಬೇಕು, 120ಗೆ ಆಲ್ ಔಟ್ ಆದರೂ ಅದನ್ನ ಡಿಫೆಂಡ್ ಮಾಡಬೇಕು. ಹೆಂಗೆ ಅಂತ IPL ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟಿದೆ? ಇದು ಇವತ್ತಿನ ಹೊಡಿಬಿಡಿ ಆಟದಲ್ಲಿ ನೀವು ಇವತ್ತಿನ ದಿವಸ ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲ ಬೌಲರ್ಗಳಿಗೆ ಅಲ್ಲಿ ಗಣೇಶನ್ ಟೆಂಪಲ್ ಇದೆ, ಅದು ಮುಂಬೈಲಿ ಗಣೇಶನ್ ಟೆಂಪಲ್ಗೆ ಹೋಗಿ ಸ್ವಲ್ಪ ಪ್ರೇ ಮಾಡ್ಕೊಂಡು ದಯವಿಟ್ಟು ಒಂದು ಬೌಲ್ ಮಾಡಿ ಏನು ಪ್ಲ್ಯಾನ್ ಮಾಡಿರ್ತಾರೆ ಆ ಪ್ಲ್ಯಾನ್ಗಳನ್ನ ಅದನ್ನ ಏನು ಪ್ಲ್ಯಾನ್ನ ನೀವು ಎಕ್ಸಿಕ್ಯೂಟ್ ಮಾಡಿ. ನನಗೆ ಇವತ್ತಿನ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಬಗ್ಗೆ ತುಂಬ ನಿರೀಕ್ಷೆ ಇಟ್ಟಿದ್ದೀನಿ, ಯಾಕಂದರೆ ಅವ್ರು ಸ್ವಿಂಗ್ ಮಾಡ್ತಾ ಇರ್ತಾರೆ, ತುಂಬ ಕಾಟ ಕೊಡ್ತಾರೆ. ಅವರು ರೋಹಿತ್ ಶರ್ಮನ ದಯವಿಟ್ಟು ಫಸ್ಟು ಪವರ್ ಪ್ಲೇಲಿ ಸ್ವಲ್ಪ ವಿಕೆಟ್ ಇತ್ತಪ್ಪ, ಆಮೇಲೆ ತಿಲಕ್ ವರ್ಮಾ ಅವ್ರನ್ನ ವಿಕೆಟ್ ಎತ್ತಿ ಸ್ವಲ್ಪ ಒಂದು ಒಳ್ಳೆ ಮೊಮೆಂಟಮ್ ಕೊಟ್ಟು ಸ್ವಲ್ಪ ಲೋ ಸ್ಕೇರಿಂಗ್. ಟಾಸು ಕೂಡ ನೀವು ಕಡಿಮೆ ಹೇಳ್ದಂಗೆ ತುಂಬ ಇಂಪಾರ್ಟೆಂಟ್. ಇವಾಗ ಅವ್ರು ಹೇಳ್ತಾರೆ ಟಾಸ್ ಕ್ರೂಷಲ್ ಆಗಲ್ಲ ಅಂತ, ಬಟ್ ಇವಾಗ 2020 ನಾವು ಕೋಚ್ ಆಗಿ ಪ್ರೆಸೆಂಟ್ ಕೋಚ್ ಆಗಿರಿಂದ ನಾವು ಟಾಸ್ನೇ ನಿರೀಕ್ಷೆ ಮಾಡ್ತಾ ಇದ್ವಿ. ದಯವಿಟ್ಟು ಟಾಸ್ ಗಿಲ್ಲಪ್ಪ ರಜತ್ ಪಡಿಸಿದ್ದಾರೆ ಅಂತ ನಾವು ಅವ್ರನ್ನ ಪ್ರಾರ್ಥನೆ ಮಾಡ್ಕೊಂತೀವಿ. ಟೀಮು ಮತ್ತೆ ಪ್ಲೇಯರ್ಸ್ ಅಂತ ಬಂದ್ರೆ ದೊಡ್ಡ ಗಣೇಶ್ ಅವರು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಇವಾಗ ಹೇಳಿ, ಹೂ ಇಸ್ ಯುವರ್ ಫೇವ್ರೆಟ್ ಪ್ಲೇಯರ್ ಇನ್ RCB ಅಂತ? ನಾನು RCBಲಿ ನಮ್ಮ ದೇವದತ್ ಪಡಿಕಲ್, ಯಾಕಂದ್ರೆ ಅವ್ರು ಮ್ಯಾಚ್ ವಿನರು, ಯಂಗ್ಸ್ಟರು, ಮ್ಯಾಚ್ಗಳನ್ನ ಗೆಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೈಗರ್, ಇದು ಸೊಹೇಲಿ ಭಾಷೆಯಲ್ಲಿ ಸಿಂಬಾ ಅಂತ ಹೇಳ್ತೀವಿ, ನಮ್ಮ ಸಿಂಬಾ ವಿರಾಟ್ ಕೊಹ್ಲಿ ಇದ್ದಾರೆ. ಆ ವಿರಾಟ್ ಕೊಹ್ಲಿ ಸಿಂಬಾ ಇವಾಗ ಹಸ್ವಲ್ಲಿ ಇದ್ದಾರೆ. ಅವರು ಕಿಲ್ ಮಾಡಿ ತಿನ್ನೋದೇ ಅವರು ಬೆಳೆಯೋತ್ತು ಇದು ತಿನ್ನೋದವರು. ಈ ಮ್ಯಾಚಲ್ಲಿ ಸ್ವಲ್ಪ ಬಂದು 30 ಯಾರ್ಡ್ ಸರ್ಕಲಲ್ಲಿ ಸ್ವಲ್ಪ ಬೌಲರ್ಸ್ಗೆ ಮೋಟಿವೇಟ್ ಮಾಡಪ್ಪ, ಸ್ವಲ್ಪ ಎಂಕರೇಜ್ ಮಾಡಪ್ಪ. ನೋಡಿದ್ರೆ ಬರೀ ಫೈನ್ ಲೆಗ್ ಥರ್ಡ್ ಮ್ಯಾನಲ್ಲಿ ಇರ್ತಾರೆ, ಅಗ್ರೆಷನ್ ಸ್ವಲ್ಪ 30 ಯಾರ್ಡಲ್ಲಿ ಬಾಪ ನಾಳೆ, ಯಾಕಂದರೆ ಅದನ್ನು ನಾವು ಸೈಕಾಲಜಿ ಅಂತ ಹೇಳ್ತೀವಿ. ವಿರಾಟ್ ಕೊಹ್ಲಿ ಇವರು ರೋಹಿತ್ ಶರ್ಮಾಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡೋಕ್ಕೆ ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಡೈವರ್ಟ್ ಮಾಡೋ ಸ್ವಲ್ಪ ಪ್ಲಾನ್ ಮಾಡಪ್ಪ. ಬಟ್ ನೀವು ರೆವಿನ್ಯೂ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಟೀಮ್ ಬಗ್ಗೆ ಯೋಚನೆ ಮಾಡಿ. ಓಕೆ, ಅಟ್ ದಿ ಎಂಡ್ ವಿನ್ನಿಂಗ್ ಪರ್ಸೆಂಟೇಜ್ ಕಣವಿ ಸರ್? 55-45 in favor of RCB. 55 RCB, 45 ಮುಂಬೈ ಇಂಡಿಯನ್ಸ್. ಆಮೇಲೆ ರಜತ್ ಪಾಟಿದಾರ್ ವಿಲ್ ಬಿ ದ ಹೀರೋ. ಓಕೆ, ಅವರ ಶಾರ್ಟ್ಸ್ಗಳಿಗೆಲ್ಲ ನಾನು ದೊಡ್ಡ ಫ್ಯಾನ್ ಆಗಿಬಿಟ್ಟೆ ಸರ್ ಈ ಸಲ. ಅಬ್ಸಲ್ಯೂಟ್ಲಿ ಅಲ್ವಾ, ಎಂತ ಸ್ಟೈಲು. ಅವರು ಸ್ಪಿನ್ನರ್ಸ್ಗೆ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ಸ್ ಅಂತ ಹೇಳ್ಬೋದು, ಇಂಡಿಯಾದಲ್ಲೇ ನೋಡ್ತಾ ಇದ್ದಾರೆ. ಸೊ ಆಮೇಲೆ ಈಗ ನೋಡಿದರೆ ಫಾಸ್ಟ್ ಬೌಲರ್ಸ್ಗೂ ಕೂಡ ಯಾವ ರೀತಿಯಾಗಿ ಹೊಡಿತಿದ್ದಾರೆ ಅಂದರೆ ಪರ್ಫೆಕ್ಟ್, ಅಂದರೆ 100% ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಪರ್ಫೆಕ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ರಜತ್ ಪಾಟಿದಾರ್. ಸ್ವಲ್ಪ ಅವ್ರಿಗೆ ಸಾಥ್ ಕೊಟ್ಟರೆ ಸಾಕು, ಯಾರು ಒಬ್ರು ಟಾಪ್ ಆರ್ಡರ್ ಅವ್ರ ಜೊತೆ ಇರಬೇಕು. ಓಕೆ, CSK ವರ್ಸಸ್ RCB ಕೇಳಿದಾಗ ಫೇವರ್ RCB ಅಂತ ಹೇಳಿದ್ರೆ RCB ಇವತ್ತು ಕೂಡ 80% RCB, 20% ಮುಂಬೈ ಇಂಡಿಯನ್ಸ್ ನಂದು ಪ್ರೆಡಿಕ್ಷನ್. ದೆನ್ ನೋ ಡೌಟ್ ವಿನ್ ಆಗಲೇಬೇಕು. ಕಣವಿ ಸರ್ ಕೂಡ RCB ಫೇವರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ದೊಡ್ಡ ಗಣೇಶ ಸರ್ ಕೂಡ RCB ಫೇವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ದೊಡ್ಡ ಮ್ಯಾಚ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ವಿ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಇನ್ಫ್ಯಾಕ್ಟ್. ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು ಕಣವಿ ಸರ್. ಎಸ್, ನೋಡೋಣ, ಕಾದು ನೋಡೋಣ ಏನಾಗುತ್ತೆ. ಇನ್ನೇನು ಕೆಲ ಗಂಟೆಗಳಷ್ಟೇ ಆ ಕುತೂಹಲಕ್ಕೆ ತೆರೆ ಕೂಡ ಬೀಳುತ್ತೆ. ಇದೇ ಹೊತ್ತಿನ ಬೌಂಡ್ರಿ ಲೈನ್ IPL ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.